गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗೊಂಡ್ರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗ ನಾವು ಜ್ಞಾನ ಪ್ರತಿಪಾದನಾ ಸ್ಥಳದ ಇವತ್ತಿನ ಆಧಾರದ ಪದ್ಯ 35ನೆಯ ಪದ್ಯವನ್ನ ನಾವು ನೋಡ್ಬೇಕಾಗ್ತದ. ಇಲ್ಲಿ ಶಿಷ್ಯನಿಗೆ ತನಗ್ ಬಂದಂತ ಕಷ್ಟವನ್ನ ಹೇಳ್ಕೊಂಡು ಸದ್ಗುರು ಹೇಳ್ದಂಗ ಆತ ಕೇಳಿದ. ಯಾಕಂದ್ರ ಇದು ಹೆಂಗ ಕೇಳ್ಬೇಕು ಅಂತಂದ್ರ ಬಹಳಷ್ಟು ಶ್ರದ್ಧೆಯಿಂದ ಹರ ಗುರುವೇ ಗತಿ ಅಂತ ಕೇಳುವಂಥದ್ದು. ಏನ್ ಹೇಳ್ತಾರ, ಶಿಷ್ಯ ಬಹಳಷ್ಟು ದುಃಖದಿಂದ ಕೂಡಿದ್ದಾತ. ಈ ಜನನ ಮರಣ ಅನ್ನುವಂಥದ್ದು ಇದರಿಂದ ಹೆಂಗ್ ಪಾರಾಗ್ಲಿ ಅಂತ ಕೇಳ್ಕೊಂಡು ನಂತರ ಸದ್ಗುರು ವಾಕ್ಯಗಳನ್ನ ಕೇಳಿದ. ಅದಕ್ಕೆ ಸದ್ಗುರು ಕೂಡ ಈತನ ಅಧಿಕಾರತ್ವವನ್ನ ನೋಡಿ ಅಧಿಕಾರಿ ಇದ್ದಾನ ಅಂತ ತಿಳ್ಕೊಂಡು ಆತ ಹೇಳುವಂಥದ್ದು ನೋಡ್ರಿ, ಎಷ್ಟು ಶಿಷ್ಯನ ಒಂದು ಭಾವ ಹೇಗಿರ್ಬೇಕಂದ್ರ, ಒಂದು ಪದ್ಯದಲ್ಲಿ ಮಹಾತ್ಮರು ಹೇಳ್ತಾರ, ನನ್ನವರು ಯಾರಿಲ್ಲ ನಿಮ್ಮೊರೆತು ತಂದೆ, ಮನ್ನಿಸು ದಾಟಿಸು ಈ ಬಂಧದಿಂದೆ. ನನ್ನವರು ಯಾರಿಲ್ಲ ನಿಮ್ಮೊರೆತು ತಂದೆ, ಮನ್ನಿಸಿ ದಾಟಿಸು ಈ ಬಂಧದಿಂದೆ. ಆರುಡ ಸ್ವಾಮಿ ಶ್ರೀ ಸಿದ್ಧಾರೂಢ, ಮರೆಯದೆಯನ್ನನು ಉದ್ಧಾರ ಮಾಡ, ಪರಿ ಪರಿ ಜನ್ಮಕ್ಕೆ ಎಡಿ ಮಾಡಬೇಡ, ಚರಣಕ್ಕೆ ಬಿದ್ದಿರುವೆ ಕರುಣಿಸಿ ನೋಡ, ಚರಣಕ್ಕೆ ಬಿದ್ದಿರುವೆ ಕರುಣಿಸಿ ನೋಡ. ನನ್ನವರು ಯಾರಿಲ್ಲ ನಿಮ್ಮೊರೆತು ತಂದೆ, ಮನ್ನಿಸಿ ದಾಟಿಸು ಈ ಬಂಧದಿಂದೆ. ಎಂತ ಒಂದು ಭಾವ ರೀ, ಶಿಷ್ಯನ ಒಂದು ಭಾವ ಇದಾಗಿರ್ಬೇಕು. ಯಾವುದು ನಂದು ಅನ್ನುವಂಥದ್ದು ಏನಿಲ್ಲಪ್ಪ, ನಿಮ್ಮನ್ನು ಬಿಟ್ರೆ ಯಾರು ನನ್ನವರಿಲ್ಲ ಅನ್ನುವಂಥ ಭಾವದಲ್ಲಿ ಕೇಳ್ಕೊಂಡ ಸದ್ಗುರು ಭಯ ಮಾಡ್ಕೋಬೇಡ, ನಾನು ಹೆಂಗ್ ಹೇಳ್ತೀನಿ ಅದನ್ನ ಚೆನ್ನಾಗಿ ಕೇಳೋ ಅಂತ ಹೇಳಿದ್ರು. ಹೇಳಿ ಆತನಲ್ಲಿರೋ ಅಂತಃಕರಣ ದೋಷಗಳನ್ನ ತೆಗೆದ್ರು. ಯಾಕಂತಂದ್ರ ಇಲ್ಲಿ ಜ್ಞಾನದಲ್ಲಿ ಆವರಣ ದೋಷ ಅದನ್ನ ಕಳೆದ್ರು. ಯಾವ ರೀತಿ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಸ್ವರೂಪನೇ ನೀನಿದ್ದೀಯಪ್ಪ ಅಂತ ತತ್ವಮಸಿ ವಾಕ್ಯವನ್ನ ಬೋಧಿಸಿದ್ರು. ಅದನ್ನ ಕೇಳಿದ ಶಿಷ್ಯ, ಆ ರೂಪ ಪರಬ್ರಹ್ಮ ಸ್ವರೂಪನೇ ತಾನಾದ. ಇಷ್ಟೆಲ್ಲ ಮಾಡ್ಕೊಂಡು ಬಂದಂತ ಶಿಷ್ಯನಿಗೆ ಅಲ್ಲಿ ಒಂದು ವಿಶೇಷಣವಾದಂತ ಹೆಸರು ಯೋಗಿ ಅಂತ ಕೊಟ್ರು. ಅದ ಹೆಸರು ಜ್ಞಾನಿ ಅಥವಾ ಯೋಗಿ. ಬಹಳಷ್ಟು ಹಂತವಾಗಿ ಬಂದಾತ. ಆದ್ರ ಅಂತ ಯೋಗಿ ಆಯುಷ್ಯ ಮುಗಿಯುವ ಮಟ್ಟ ಆತ ಇರ್ತಾನ, ಜೀವನ ಮುಕ್ತನಾಗಿರ್ತಾನ. ಆದ್ರ ಹಿಂದಿನ ಪದ್ಯದಲ್ಲಿ ಅದಕ್ಕೆ ಯಾವ ಒಂದು ಪುಣ್ಯದ ಕಾಟನೂ ಇಲ್ಲ, ಪುಣ್ಯ ಕರ್ಮದ ಕಾಟನೂ ಇಲ್ಲ, ಪಾಪದ ಕರ್ಮದ ಕಾಟನೂ ಇಲ್ಲ. ಆತ ಯಾವ ಒಂದು ಕರ್ಮದ ಕಾಟಗಳು ಆತಗಿಲ್ಲ ಅಂತ ಹೇಳಿದ್ರು. ಮತ್ತೆ ಯಾವೊಂದು ಏನ್ ವ್ಯವಹಾರ ಮಾಡಿದ್ರು ಕೂಡ ಅಲ್ಲಿ ಅಭಿಮಾನ ಇರಂಗಿಲ್ಲ. ಅಥವಾ ಒಂದು ವಾಸನೆ, ಯಾವುದು ಸುಟ್ಟ ಬಟ್ಟೆ ಹೆಂಗ ಅವನ್ ಜೀವನ ಮಾಡ್ತಿರ್ತಾನೆ, ಅದರಲ್ಲಿ ಯಾವ ರೀತಿಯಿಂದ ಏನಂದ್ರ ಅಭಿಮಾನ ಇರಂಗಿಲ್ಲ, ಕರ್ತೃತ್ವ ಭೋಕ್ತೃತ್ವ ಭಾವ ಯಾವುದು ಇರಂಗಿಲ್ಲ ಆತಗ. ಅದ್ ಯಾಕಂದ್ರೆ ಶರೀರ ಪ್ರಾರಬ್ಧ ರೂಪವಾಗಿ ಬಂದಂತ ಶರೀರ ಐತಲ್ಲ, ಆ ಪ್ರಾರಬ್ಧ ಮುಗಿಯೋ ಮಟ್ಟ ಆತ ಭೂಮಿ ಮೇಲೆ ಇರ್ತಾನೆ, ಅಲ್ಲಿಂದ ಹೋಗ್ಬಿಡ್ತಾನೆ. ಹಂಗಾಗಿ ಅಂದ್ರೆ ಶರೀರ ಅಲ್ಲಿ
ಹೋಗ್ಬಿಡ್ತದೆ. ಈ ರೀತಿಯಾಗಿ ಹಿಂದಿನ ಒಂದು ವಿಚಾರ ತಾನೇ ತಾನಾಗಿರ್ತಾನ, ಅದು ಹೋಗುವಂಥದ್ದಲ್ಲ ಯಾಕಂತಂದ್ರ ಯಾವುದು ಹೋಗುವಂಥದ್ದು ಬರುವಂಥದ್ದು ಇರದೇ ಇರುವಂತಹ ಒಂದು ಸ್ವರೂಪ ಸ್ಥಿತಿಯಲ್ಲೇ ಆತ ಇರ್ತಾನೆ. ಯಾವಾಗ ಶರೀರ ನಾನು ಅಲ್ಲ ಅಂತ ಅದನ್ನೆಲ್ಲ ಬಿಟ್ಕೊಂಡಿರ್ತಾನೆ, ಅವಾಗೇ ಆತ ಲಯ ಆಗಿರ್ತದ ಆ ಶರೀರ. ಆತನ ದೃಷ್ಟಿಯಿಂದ ಶರೀರದ ವ್ಯವಹಾರ ಆತಗೆ ನಿಜ ಅಂತ ಅನಿಸಿರ್ತದೆ ಅಂದ್ರೆ ಇಲ್ಲ ಅಂತ ಇಂದಿನ ವಿಚಾರದಲ್ಲಿ ಬಹಳಷ್ಟು ಹೇಳಿದ್ರು. ಮತ್ತೆ ಈ ಸ್ವಸ್ವರೂಪ ಆದಂತ ಜ್ಞಾನಿ ಈ ಜಗತ್ತು ಹೆಂಗ ತಿಳ್ಕೊಂಡಿರ್ತಾನ ಅಂತಂದ್ರ ದೃಶ್ಯವಾದಂತ ಜಗತ್ತು ಮಿಥ್ಯ ಅಂತ ತಿಳ್ಕೊಂಡು ಈ ಶಿವ ಜೀವರ ನೋಡ್ರಿ, ಇಲ್ಲೇ ನಾವು ಮೇಲಿನ ಪದರದಲ್ಲೇ ವಾಸ ಮಾಡ್ತಾ ಇದೀವಿ, ಮೇಲಿನ ಪದರಲ್ಲೇ ಇಷ್ಟೆಲ್ಲ ಸುತ್ತು ಹುಟ್ಟಿ ಬರ್ತಾ ಇದ್ದೀವಿ. ಇದೊಂದು ಭ್ರಮೆ ಇದು. ಯಾಕಂತಂದ್ರ ಇಲ್ಲಿ ಶಿವ ಜೀವರ ಭೇದ, ಶಿವನೇ ಬೇರೆ ಜೀವನೇ ಬೇರೆ ಅನ್ನುವಂಥದ್ದು ಇದು ಭ್ರಮೆ ಬಂದಂಥದ್ದು ನಮಗೆ. ಇವೆಲ್ಲ ಭ್ರಮೆಯಲ್ಲಿ ಅಜ್ಞಾನದಲ್ಲಿ ನಡೆದಂತಹ ವಿಚಾರಗಳು. ಅದಕ್ಕೆ ಈ ಭೇದ ಏನೈತಿ, ಶಿವ ಬೇರೆ ಜೀವ ಬೇರೆ ಅನ್ನುವಂತ ಈ ಭ್ರಮೆ ಅದೆಲ್ಲ ಹೋದಾಗ ಅಲ್ಲಿ ಹೆಂಗಾಗಿದೆ ಅಂದ್ರ ಶಂಭುಲಿಂಗನ ಸ್ವರೂಪ, ಪರಮಾತ್ಮನ ಸ್ವರೂಪ, ಪರಬ್ರಹ್ಮ ಸ್ವರೂಪನೇ ತಾನನ್ನುವಂತ ನಿಶ್ಚಯ ಮಾಡ್ಕೊಂಡು ಇದ್ದಾನೆ ಈ ಯೋಗಿ, ಮಾಡ್ಕೊಂಡಿರ್ತಾನೆ. ಅದಕ್ಕೆ ಇಲ್ಲಿ ಮುಂದಿನ ಪ್ರಶ್ನೆ ಏನ್ ಬರ್ತದಪ್ಪ ಅಂತಂದ್ರೆ 35ರಲ್ಲಿ ಬರ್ತದೆ. ಯಾಕಂತಂದ್ರೆ ಆತಗ ಜೀವನ ಮುಕ್ತ ಆಗಿದಾನ. ನೋಡ್ರಿ, ಪ್ರಾಕ್ಟಿಕಲ್ ಆಗಿ ಈಗ ನಮಗೂ ಗೊತ್ತಿರಂಗಿಲ್ಲ, ಬಹಳಷ್ಟು ವಿಚಾರಗಳು ಸೂಕ್ಷ್ಮತೆ ವಿಚಾರಗಳು ನಮಗ್ ಗೊತ್ತಿರಂಗಿಲ್ಲ. ಈಗ ಆತ ಜೀವನ ಮುಕ್ತ ಆಗಿದಾನ, ಜ್ಞಾನಿ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ, ಯೋಗಿ ಅಂತ ಹೇಳ್ತಾರ. ಆದ್ರ ಏನಂದ್ರ ಆತ ನಮ್ಮಂಗ ಅದನ್ನಲ್ಲ. ಈಗ ಜ್ಞಾನ ಆದ ತಕ್ಷಣ ಶರೀರ ಹೋಗ್ಬಿಟ್ಟಿತ್ತು ಅಥವಾ ಏನೋ ಹಂಗ ಹೆಂಗ ಅಂತಂದ್ರೆ ಜ್ಞಾನಿ ಅಪ್ಪ ಅಂತ ಅನ್ಬಹುದಾಗಿತ್ತು. ಆದ್ರ ಜ್ಞಾನ ಆಗ್ಯದಂತೀರಿ, ಮತ್ತೆ ಆತ ನಮ್ಮಂಗ ಶರೀರ ಆದಗ ಆತನು ಕೂಡ ವ್ಯವಹಾರ ಮಾಡ್ತಾನ, ಉಣ್ತಾನ, ತಿಂತಾನ, ಎಲ್ಲ ವ್ಯವಹಾರ ಮಾಡ್ತಾನ, ಸಂಸಾರದಾಗೂ ಇರ್ತಾನ, ಈ ಎಲ್ಲ ತರನು ನಮ್ಮಂಗೆ ಅದನ್ನಲ್ಲ ಆತಗ. ಮತ್ತ ಯಾಕಂದ್ರೆ ಹೇಳಿದಾರ ಈ ಜ್ಞಾನಿ ಅಂತಂದ್ರೆ ಆತಗೆ ಯಾವ ಒಂದು ಹೇಳ್ಯಾರಲ್ಲ, ಯಾವ್ದು ಅಂದ್ರ ಅರಿಯದ ಮೂಢನ ಪರಿಯೋಳಿರ್ಪ ನಿಜವರಿದ ಮಹಾಪುರುಷನು ತನ್ನ ಕುರುಹು ತೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರನೊಳುಂಡುಟ್ಟು ಸಂಚರಿಪನು ಅಂತ ಹೇಳ್ತಾರ ಮಹಾತ್ಮರು. ಅರಿಯದ ಮೂಢ, ಯಾಕಂದ್ರೆ ತಿಳಿಲಾರ್ದಂತ ಜನರ ಮಧ್ಯೆ ಇರ್ತಾನ, ಆದ್ರೂ ಕೂಡ ನಾನು ಜ್ಞಾನಿ ಅಂತ ಹೇಳ್ಕೊಡಂಗಿಲ್ಲ. ಆದ್ರೆ ಯಾವ ಚಿಹ್ನೆಗಳು ಇದು ಜ್ಞಾನಕ್ಕೆ ಬೇಕಾಗಿಲ್ಲ. ಯೋಗಿಗಿಂತ ಚಿಹ್ನನ ಇರ್ಬೇಕೇನ್ರಿ, ಹಿಂಗ ಇರ್ಬೇಕೇನ್ರಿ ಅಂತ ಅನ್ನುವಂಥದ್ದು ಏನು ಇಲ್ಲ. ಈ ಶರೀರ ಮಿಥ್ಯನಂತ ತಿಳ್ಕೊಂಡಾಗ ಈ ಶರೀರಕ್ಕೆ ಏನೇನ್ ಮಾಡ್ಕೊತಾನೆ ಹೇಳ್ರಿ, ಯಾಕೆ ಚಿನ್ನದಿಂದ ತೋರಿಸ್ತಾನೆ, ಅವಶ್ಯಕತೆ ಇರೋಂಗಿಲ್ಲ. ಹಂಗಾಗಿಬಿಟ್ರೆ ಆತಗ ಯಾವ ಚಿಹ್ನೆಗಳೇ ಇಲ್ಲ ಅಂದಾಗ ಈತ ಜ್ಞಾನಿನೇ ಆಗಿದ್ದಾನಪ್ಪ. ಮತ್ತೆ ಹೆಂಗ್ ಯಾವ ಚಿನ್ನದಿಂದ ಈತ ಜ್ಞಾನಿ ಅದಂತ ನಾವು ತಿಳ್ಕೊಳ್ಬೇಕು? ಹೌದಪ್ಪ, ಜ್ಞಾನಿ ಅಂದವ್ರಿಗೆ ಇಂಥ ಚಿಹ್ನಗಳು ಇರ್ಬೇಕು, ಅದಕ್ಕೆ ಈತ ಜ್ಞಾನಿ ಅದನ್ನಂತ ನಾವು ತಿಳ್ಕೊಳ್ಬಹುದು. ಆದ್ರೆ ಜ್ಞಾನಿಗೆ ಅಂತ ಚಿಹ್ನಗಳು ಅವಶ್ಯಕತೆ ಇಲ್ಲ, ಆತ ಚಿಹ್ನ ಇಟ್ಕೊಳಂಗಿಲ್ಲ. ಅದಕ್ಕೆ ಎಲ್ಲರ ತೆರೆನೋಳು ಮುಂದುಟ್ಟು ಸಂಚರಿಪನು ಅಂತ ತನ್ನ ಕುರು ತೋರದೆ. ಜ್ಞಾನಿ ನಿಜವನ್ನ ಅರಿತಂತ ಜ್ಞಾನಿ ಹೆಂಗಿರ್ತಾನಂದ್ರ ತನ್ನ ಕುರುಹು ಕೂಡ ತೋರ್ಸಂಗಿಲ್ಲ ಅಂತ. ನೋಡ್ರಿ ಎಂತ ಒಂದು, ಅದಕ್ಕೆ ಇಲ್ಲಿ ಬಹಳ ನಾವು ಹುಷಾರಾಗಿರ್ಬೇಕಾಗ್ತದೆ. ಜ್ಞಾನಿ ಹೆಂಗ್ ಬೇಕಂಗ ಇರ್ಬೋದು. ಅದಕ್ಕೆ ತನ್ನ ಕುರುಹು ತೋರದೆ ತರ್ಕಿಸದೆ, ಸುಮ್ನೆ ನನಗೆ ಅದು ಗೊತ್ತು ನಿಮ್ಗೆ ಗೊತ್ತದೆ ಅಂದ್ರೆ ನಿಮ್ಗೆ ಹಂಗೈತೆ ಅಂದ್ರೆ ಹಂಗೈತೆ, ಯಾವ ತರ್ಕಕ್ಕೆ ಹೋಗಂಗಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀ ತತ್ವವನ್ನ ಬಲ್ಲಂತ ಹೆಂಗಿರ್ಬೇಕು. ಅದಕ್ಕೆ ಹೇಳ್ತಾರ, ಸುಮ್ಮನಿರೋದು ಕಲಿಯೋ ತಮ್ಮ, ಸುಮ್ಮನಿರೋದು ಕಲಿಯೋ, ಸುಮ್ಮನಿದ್ದ ಮಹಾತ್ಮರು ಕೂಡ ಹೇಳ್ತಾರ. ಯಾಕಂದ್ರ ಇಲ್ಲಿ ಆ ಬ್ರಹ್ಮವನ್ನ ತಿಳ್ಕೊಂಡಂತ ಅನ್ಯವಾದಂತ ವಿಚಾರಗಳು, ಮಾತುಗಳು ಅವೆಲ್ಲ ಮಾಡಕ್ ಹೋಗಂಗಿಲ್ಲತ್ತ. ಎಲ್ಲರ ಬಲ್ಲಿ ತರ್ಕ ಆಗಿರ್ಬೋದು, ಕುರು ತೋರ್ಸುದಂತದ್ದಾಗಿರ್ಬೋದು, ಇದು ಯಾವ್ದಕ್ಕೂ ಹೋಗಂಗಿಲ್ಲ. ಯಾರ ಅಜ್ಞಾನಿಗಳು ಬಂದು ಅವ್ರ ಜೊತೆ ತರ್ಕಕ್ಕೆ ನಿಂತ್ರ ಅವಾಗ ನೋಡು ಅವು, ಯಾಕಂದ್ರೆ ಅವ್ರಿಗೆ ಶಾಸ್ತ್ರನೂ ಗೊತ್ತಿರಂಗಿಲ್ಲ. ಸುಮ್ನೆ ಏನೇನೋ ಹೇಳಕತ್ತಿದ್ರಂದ್ರ ಮೂರ್ಖರು ಸಮುದ್ರ ದಾಟಬಹುದು ಅಂತ ಹೇಳಿದ್ರ ದಾಟಬಹುದು ಅಂತ ದಾಟಿ ಬಿಡ್ರಿ ಅಂತಿದ್ರು ಮಹಾತ್ಮರು. ಅವ್ರ ಜೊತೆ ವಾದ ಸಲ್ಲದು, ಮಾಡಕ್ಕೂ ಆಗಂಗಿಲ್ಲ. ಆ ರೀತಿಯಾಗಿ ಜ್ಞಾನಿ ಇರ್ತಾನ. ಅದಕ್ಕ ಅತ್ತ ಯಾವ ಚಿನ್ನದಿಂದ ಇರ್ತಾನ, ಗುರುತು ಹೆಂಗ್ ಹಿಡಿಬೇಕತ್ತಗ ಜ್ಞಾನ. ಯಾಕಂದ್ರ ಇಂಥತ್ತಿನ ಜ್ಞಾನಿ ಅಂತ ನಮ್ಗ ಗೊತ್ತಿಡಕ್ ಬರಂಗಿಲ್ಲಲ್ರಿ, ಹೆಂಗ್ ಮಾಡೋದು ಅಂತ ಶಂಕೆ ಮಾಡಿದ್ರೆ ಈ ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. ಅದೇ ವಿಚಾರವನ್ನು ಹೇಳ್ತಾರ 35ನೆಯ ಪದ್ಯದಲ್ಲಿ. ಜ್ಞಾನಿಯ ಅಂದವನು ಅರಿಯೆ ಎಂಬರು ಅನುಮಾನವೇಕೆ ಅವನ ಅಂಗನೆ ಸೂಚಿಸುತ್ತಿದೆ ಅಂತ ಹೇಳ್ತಾರ. ಯಾಕಂದ್ರ ಜ್ಞಾನಿ ಅದನ್ನ ಒಂದು ಸ್ವಸ್ವರೂಪ ಅರಿತವನು. ಜ್ಞಾನಿ ಅಂತಂದ್ರೆ ಯಾರು, ನಿಜ ವಸ್ತುವನ್ನ
ನಿಜ ಸ್ವರೂಪವನ್ನ ಅರ್ಥಕೊಂಡಂಥವನು, ಯಥಾರ್ಥವಾದಂತ ಸ್ವರೂಪವನ್ನ ತಿಳ್ಕೊಂಡಂಥವನು, ಅದೀಗ ತನ್ನ ಸ್ವಸ್ವರೂಪವಾದ ಜ್ಞಾನವನ್ನ ಮಾಡ್ಕೊಂಡಂಥವನು ಅಂದವನು. ಮತ್ತೆ ಇಲ್ಲಿ ಹೇಳ್ತಾರ ಅರಿ ಎಂಬುವರು ಆತ ಹೆಂಗಿದ್ದಾನ ಅನ್ನುವಂಥದ್ದನ್ನ, ಆ ಗುರುತನ್ನ ನಮ್ಗ ತಿಳಿಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದ್ರು ಕೂಡ ನೀವು ಆ ರೀತಿ ಅನ್ನುವಂಥದ್ದು ಯಾಕ, ಆ ರೀತಿ ಅನುಮಾನ ಪಡೋದ್ಯಾಕ, ಅವನ ಅಂಗವು ಅಲ್ಲಿ ಸೂಚಿಸ್ತದ. ಅಂದ್ರ ಈತ ಯಾಕಂತಂದ್ರ ನಮ್ಗೆ ಇದು ತಿಳಿದತ್ತದನ್ರಿ, ತತ್ವಜ್ಞಾನ ಬಲ್ಲಂತ ಅದಾನ ಅಂತ ನಮ್ಗೆ ಹೇಳಕ್ ಬರಂಗಿಲ್ಲ. ಯಾಕೆ ನೋಡಿದ್ರ ಆತ ನಮ್ಮಂಗ ಅದಾನ, ನಮ್ಮಂಗ ಉಣ್ತಾನ, ನಮ್ಮಂಗ ತಿಂತಾನ, ವ್ಯವಹಾರ ಮಾಡಾಕತ್ತಾನ. ಶಾಸ್ತ್ರ ಕೇಳೋದಕ್ಕಿಂತ ಮುಂಚೆ ಆತ ಜ್ಞಾನಿ ಅನ್ನೋದಕ್ಕಿಂತ ಮುಂಚೆನೂ ಹಂಗ ಇದ್ದ, ಮತ್ ಈಗನು ಹಂಗೆ ಕಾಣಕತ್ತಾನ. ಮತ್ ನಾವ್ ಹೆಂಗ ಆತಗೆ ಜ್ಞಾನಿ ಅನ್ಬೇಕು ಅಂತಂದ್ರು ಕೂಡ ಅವ್ರು ಹೇಳ್ತಾರ, ಜ್ಞಾನಿ ಆದ್ರೂ ಕೂಡ ಅಜ್ಞಾನಿಗಳಂತೆ ಅವ್ನ ವ್ಯವಹಾರ ಇದ್ರೂ ಕೂಡ ಅಲ್ಲಿ ಈತನೇ ಜ್ಞಾನಿ ಅಂತ ತಿಳಿಲಿಕ್ ಬರದೇ ಇರುವಂತದ್ದು ಆ ರೀತಿ ಇರ್ತಾನೆ, ಇಲ್ಲ ಅಂತಿಲ್ಲ. ಆದ್ರ ಆತನ ಒಂದು ಪೂರ್ವಾಪರ ಚಿಹ್ನಗಳು ಅಂತ ಇರ್ತಾವ. ಈಗ ಅಂಗಗಳು ನಾವು ಬರೀ ಶರೀರ, ಯಾಕಂದ್ರ ಇಲ್ರಿ ಜ್ಞಾನ ಆಗೋದಕ್ಕಿಂತ ಪೂರ್ವದಲ್ಲಿ ಆತನು ಅಂಗಗಳು ಬೇರೆ ಬೇರೆ ಇದ್ದು, ಜ್ಞಾನ ಆಮೇಲೆ ಅದನ್ನ ಕೈ ಕಾಲುಗಳೆಲ್ಲ ಬೇರೆ ಬೇರೆ ಅದು ಅಂತ ಅನ್ನಕ್ ಆಗ್ತದೆ. ನಾವು ಅಂದ್ರ ಅಂಗ ಅಂತಂದ್ರೆ ಯಾವ್ದಕ್ ಹೇಳ್ತಾರಂದ್ರ ನಡೆಯುವಂತ ಏನ್ ಜಗತ್ ವ್ಯವಹಾರದ ಆಚರಣೆ ಯಾವ ರೀತಿ ಇರ್ತದ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥದ್ದು. ಆತ ತಾನು ಪ್ರಪಂಚದ ಜೊತೆ ಯಾವ ರೀತಿ ನಿತ್ಯದಲ್ಲಿ ನಡೆಯುವಂತ ಆಚರಣೆ ಹೆಂಗಿರ್ತಾವ, ಅದನ್ನ ನಡೆ ಏನಿರ್ತಾವ ಅದನ್ನ ನೋಡ್ಕೊಂಡು ಆತ ಜ್ಞಾನಿ ಅಂತ ತಿಳ್ಕೊಂತಾರ ಅವ್ರು. ಅದಕ್ಕೆ ಇಲ್ಲಿ ಪ್ರಪಂಚದಲ್ಲಿ ಸಕಲ ವ್ಯವಹಾರ ಏನ್ ಮಾಡ್ತಾನ, ಅಲ್ಲಿ ಸಕಲ ವ್ಯವಹಾರಗಳು ಜಾಗದಲ್ಲಿ ಮತ್ತೆ ಈ ಶರೀರಧಾರಿಯಾಗಿ ಮತ್ತೆ ವಿಶ್ವನಾಗಿ ಎಲ್ಲ ವ್ಯವಹಾರ ಮಾಡಿದ್ರ ಆತ ಯಾವ ರೀತಿ ಮಾಡ್ತಾನಲ್ಲಿ ಆ ರೀತಿ ಮಾಡುವಂಥದ್ದು. ಮತ್ತೆ ಇನ್ನೊಂದು ಆ ವ್ಯವಹಾರ ಮಾಡುವಂಥದ್ದು ಒಂದು ಫಲ ಇರ್ತದೆ ನೋಡ್ರಿ, ಪ್ರತಿಫಲ. ಹೆಂಗಾರ ಆ ಮಾಡಿದಂತ ಏನ್ ವ್ಯವಹಾರ ಮಾಡ್ತಾನ ಅದ್ರದ್ದು ಒಂದು ರಿಸಲ್ಟ್ ಇರ್ತದೆ. ಅದು ಏನೇ ಮಾಡಿರ್ಲಿ, ಯಾವ ರೀತಿ ಅಂತಂದ್ರ ಒಂದು ಏನೋ ಮಾಡಿದಂತಂದ್ರ ಅಲ್ಲಿ ಸುಖ ಬಂದಿರ್ಬೋದು, ದುಃಖ ಆಗಿರ್ಬೋದು, ಮಾನ ಅಪಮಾನ, ಆಮೇಲೆ ಈ ಕೆಲವೊಂದು ಇರ್ತಾವ ನೋಡ್ರಿ, ಅದ್ರ ಬಗ್ಗೆ ರಾಗ ದ್ವೇಷ ಬೇರೆ ಮಾಡುವಂಥದ್ದು, ಹೊಗಳುವಂಥದ್ದು, ತೆಗಳುವಂಥದ್ದು, ನಾನಾ ರೀತಿಯಿಂದ ಬರ್ತವೆ. ಆಗ ಅವನು ಯಾವ ರೀತಿ ಸ್ವೀಕಾರ ಮಾಡ್ತಾನ, ಜಗತ್ತಿನ ವ್ಯವಹಾರಗಳಲ್ಲಿ ಯಾವ ರೀತಿ ಸ್ವೀಕಾರ ಮಾಡ್ತಾನ ಅನ್ನುವಂಥದ್ದು ಅವನು ಪೂರ್ವಾಪರ. ಯಾಕಂದ್ರೆ ಮೊದಲಿನ ಆತನ ಚಿಹ್ನೆಗಳು ಹೆಂಗದಾವ, ಮೊದಲು ಯಾವ ರೀತಿ ಇದ್ದ ಅನ್ನುವಂಥದ್ದು ಈ ಚಿಹ್ನೆಗಳು. ಮತ್ತೆ ಆಮೇಲೆ ಜ್ಞಾನ ಆದ್ಮೇಲೆ ಆತನ ಚಿಹ್ನೆಗಳು ಅದಾವ, ಇವನ್ನ ತಿಳ್ಕೊಳಕ್ ಸಾಧ್ಯ ಆಗ್ತದ. ಉತ್ತರೋತ್ತರ ಚಿಹ್ನೆಗಳನ್ನ ತಿಳಿಸ್ತದ. ಆಮೇಲೆ ಆತ ಹೆಂಗ ಅದ, ಯಾವ ರೀತಿ ಈ ಸಕಲ ಜಗತ್ತಿನ ವ್ಯವಹಾರ ಮಾಡಾಕತ್ತಾನ, ಯಾವ ರೀತಿ ಈ ಮಾನ ಅಪಮಾನ, ಆಮೇಲೆ ಹೊಗಳಿಕೆ ತೆಗಳಿಕೆ ಅನ್ನುವಂಥದ್ದು, ಸುಖ ಅದು ಅನ್ನುವಂಥದ್ದು, ಜಯ ಅಪಜಯ ಅನ್ನುವಂಥದ್ದು ಯಾವ ರೀತಿ ಆತ ಸ್ವೀಕಾರ ಮಾಡ್ತಾನಂತ ಆ ವಿಚಾರವನ್ನು ಉತ್ತರೋತ್ತರ ಚಿಹ್ನೆಗಳಿಂದ ನಾವು ತಿಳ್ಕೊಳ್ಳಿಕ್ ಸಾಧ್ಯತೆ. ಜ್ಞಾನ ಆದ್ಮೇಲೆ ಜ್ಞಾನ ಆಗ್ಯದಂತ ಅಂದ್ಮೇಲೆ ಆತನು ನಡೆ ನುಡಿ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರ, ಯಾವಾಗ್ಲೂ ಈ ತತ್ವವನ್ನ ತಿಳ್ಕೊಂಡತಿದ ಅಲ್ಲಿ ನಡೆ ಅನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ. ಇಲ್ಲಾಂದ್ರ ನಾವ್ ಹೇಳೋದು ಒಂದು, ನಡೆನೇ ಇರ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು. ತತ್ವವನ್ನ ಬಲ್ಲಂಥವ್ರಿಗೆ, ಯಾಕಂದ್ರೆ ನಡೆ ಇದ್ದವರಿಗೆ ಅಲ್ಲಿ ಜಾಸ್ತಿ ಆಡಂಬರ ಇರಂಗಿಲ್ಲ ಅಂತ ಹೇಳ್ತಾರೆ. ಆಡಂಬರ ಇದ್ದವನಿಗೆ ನಡೆ ಇರಂಗಿಲ್ಲ, ಆಡಂಬರ ಇರಂಗಿಲ್ಲ. ಜ್ಞಾನಿಗೆ ಯಾವತ್ತು ಅದನ್ನ ಒಂದು ಇದ್ರಲ್ಲಿ ತಾನಿರ್ತಾನ. ಹಂಗಾಗಿ ಇಲ್ಲಿ ಕೂಡ ಬರೀ ನಾವ್ ಹೇಳ್ತೀವ್ರಿ ಮಾಡ್ತೀವ್ರಿ ಅಂತಂದ್ರ ಏನ ಹೇಳ್ತಾರ, ಬಾಯ ನುಡಿದು ಅನುಭವವಿಲ್ಲದ ಮಾಯ ಮೂಹಿಗೆ ಮೋಕ್ಷವೆಂದೆಂದಿಗೆ ಹೋಗುದು. 4 ಜನರ ಬಾಯಿಂದ ಹೌದೌದು ಅನ್ಸ್ಕೊಳ್ಬಹುದು, ಪ್ರಚಾರ ಪಟ್ಕೊಳ್ಬಹುದು. ಎಲ್ಲರ ಹೇಳ್ತಾರೆ, ಜಗದ್ವಲ ವಾಂತು ತನ್ನ ಬಗೆಯ ನಾರಯ್ಯದಿರಿ ಅಂತ ಹೇಳ್ತಾರೆ. ಜಗದ್ ಯಾಕಂತಂದ್ರ ಆಗಮ ನಿಗಮವನ್ನೋದಿ ಸುಗುಣ ಸಂತತಿ ಜಗದ್ವಲ ವಾಂತು ತನ್ನ ಬಗೆಯ ನಾರಯ್ಯದಿರಿ ತೋರದಯ್ಯೋ ಸುಖ ತೋರದಯ್ಯೋ ಅನ್ನುವಂಥದ್ದು. ಜಗತ್ತಿನ ಜನರು ಬಹಳಷ್ಟು ನಿನಗ ಮೆಚ್ಚುತ್ತಾರ, ಹೌದೌದು ಅಂತಾರಂದ್ರು. ಈ ತತ್ವವನ್ನ ತಿಳ್ಕೊಳ್ಳದೆ ಇದ್ದಾಗ ಎಲ್ಲ ವ್ಯರ್ಥ ಆಗ್ತದ. ಹಂಗಾಗಿ ಆತನ ಜೀವನ ಶೈಲಿನೂ ಬೇರೆ ಆಗ್ತದ. ಯಾಕಂದ್ರೆ ಆ ಜ್ಞಾನ ಆದ ನಂತರ ನಡವಳಿಕೆ, ಅದನ್ನ ಆಚಾರ ವಿಚಾರ ಎಲ್ಲ ಬದಲಾವಣೆ ಆಗ್ತದೆ. ಅದರಿಂದ ಈತ ಜ್ಞಾನಿ ಅದನಂತ ನೀವು ನಿಶ್ಚಯ ಮಾಡ್ಕೊಳ್ಬೇಕಾಗ್ತದ ಅಂತಾರ. ಅದಕ್ಕೆ ಚಿನ್ನ ಅಂತ ಇಲ್ಲ. ಜ್ಞಾನಿ ಇದೇ ಕಾವಿ ಬಟ್ಟಿನೇ ಹಾಕೋಬೇಕೇನ್ರಿ, ಹಿಂಗ ಇರ್ಬೇಕೇನ್ರಿ, ಅಥವಾ ಮಠದಲ್ಲೇ ಇರ್ಬೇಕೇನ್ರಿ, ರುದ್ರಾಕ್ಷಿನೇ ಹಾಕೋಬೇಕೇನ್ರಿ, ಹಿಂಗ ಕುಂದಿರ್ಬೇಕ, ಹಂಗೇನು ಇಲ್ಲ ಜ್ಞಾನಿಗೆ. ಅದನ್ನ ನಮ್ಮಂಗೆ ಉಣ್ತ, ನಮ್ಮ
ಚಿಂತನ ನಮ್ಮಂಗೆ ಇರ್ತಾನೆ, ವ್ಯವಹಾರ ನಮ್ಮಂಗ್ ಮಾಡ್ತಾ ಇರ್ತಾನೆ. ಆದ್ರ ಅಂತಃಕರಣದಲ್ಲಿ ಆತ ಒಂದು ಆ ಜ್ಞಾನ ಬ್ರಹ್ಮನಿಷ್ಠತ್ವದಿಂದ ಕೂಡಿರ್ತಾನೆ, ಅಥವಾ ಸಂಪೂರ್ಣ. ಹಂಗಾಗಿ ಈ ರೀತಿಯಾಗಿ ಅಲ್ಲಿ ಆತ ಇರುವಂಥದ್ದು ಈ ರೀತಿ ನಿಶ್ಚಯ ಮಾಡ್ಕೊಂಡಿರ್ತಾನ. ಈತನೇ ಜ್ಞಾನಿ ಅನ್ನುವಂಥದ್ದನ್ನ ಆತನ ಚಿಹ್ನೆಗಳಿಂದ ನೋಡಿ ಸಾಧ್ಯ ಆಗ್ತದಪ್ಪ ಅಂತ ಕೂಡ ಹೇಳ್ತಾರ ಅವರು. ಮತ್ತೆ ಇನ್ನೂ ಒಂದು ವಿಚಾರ, ಈ 1ನೇ ನುಡಿ ನೋಡೋಣ ಏನ್ ಹೇಳಿದಾರ. ಯಾವ ರೀತಿ ಅಂದ್ರ, ಹಿತವಿದು ಹೈತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ, ವಿರತಿಗೆ ವಿಶ್ವದ ನುತವೆತ್ತ ಶಮೆ ತಾನೇ ಸೂಚನೆ, ಶಮೆಗೆ ಸನ್ಮತವಾದ ಮುಕ್ತಿ ಪದದೊಲುಮೆ ಸೂಚನೆ ಅಂತ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ, ಇಲ್ಲಿ ಹಿತ ವಿದು ಹಿತ ಯಾವುದು, ಯಾಕಂದ್ರೆ ಈ ಭಾವ ಬರ್ಬೇಕಾದ್ರೆ ಬಹಳಷ್ಟು ವಿಚಾರಗಳು ಬಂದಿದಾವ. ಇವತ್ತು ನಾವೇನೇ ಆಗ್ಲಿ ಎಲ್ಲಾ ವಿಷಯಗಳು ಜಗತ್ತಿನೊಳಗೆ ಬಹಳಷ್ಟು ವ್ಯವಹಾರಗಳು ಅದಾವ, ವಿಷಯಗಳು ಎಳಿತಾ ಇದ್ದಾವ. ಆದ್ರೂ ಇಂಥ ಒಂದು ಸಿಚುವೇಶನ್ದಲ್ಲಿ ನಾವು ಇವತ್ತು ಕೂತ್ಕೊಂಡು ಒಂದು ತಾಸು ಕೇಳ್ಬೇಕು, ಒಂದು ಅರ್ಧ ಗಂಟೆ ಕೇಳ್ಬೇಕಂತ ಭಾವ ಬರ್ತದಲ್ಲ, ಇದು ಜನ್ಮ ಜನ್ಮಾಂತರ ಫಲ. ಅದಕ್ಕೆ ಮೊದಲು ಹೇಳ್ಕೊಂತ ಬಂದಿದೆ, ಸಪ್ತ ಭೂಮಿಕೆ ಏನ್ ಬರ್ತಾವಲ್ಲ, ಇದು ಸುಖೇಚ್ಛ ಅನ್ನುವಂಥದ್ದು ಇಂಥ ಆನಂದವನ್ನ ನಾವು ಪಡ್ಬೇಕು ಅಂತ ಅನ್ನುವಂಥದ್ದು ಭಾವ ಬರೋದೇ ಬಹಳ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಅದಕ್ಕೆ ಮೈತ್ರಿ ದೇವಿ ಶಾಸ್ತ್ರವನ್ನು ಕೇಳಲಿಲ್ಲ, ಕೇಳದೆ ಇದ್ದಾಗೆ ಯಾಜ್ಞವಲ್ಕರು ಹೇಳಿಬಿಟ್ರು, ನನಗ ಇನಿತು ತತ್ವಾರ್ಥವನ್ನ ನನಗೆ ಬೋಧಿಸಬಹುದು, ಇನಿತು ಸಂದೇಹವಿಲ್ಲದೆ ಹೇಳುವಂತ ಅಲ್ಲಿ ಕೇಳ್ತಾರೆ. ಯಾರು ಸ್ಮೃತಿ ಮಾತು ಸಂಸ್ಕೃತಿ ಬಂದವಳಿದು ತನ್ನುತ್ತ ನಿಜ ಸುಖದಳ ಇರುತ್ತಿರ್ಪ ಇತಕ್ಕಿದೆ ಮತ್ತ ಅನ್ಯವಿಲ್ಲೆಂದೆನಿಪ ಸದ್ಗತಿಯನ್ನೇ ಪೇಳನೆಗೆ ಅಮಲಾತ್ಮ ಅಂತ ಕೇಳ್ತಾಳ. ಒಂದು ದುಃಖದೊಳು ತಾನು ಇದನ್ನೇ ಈಗ ಬ್ರಹ್ಮಜ್ಞಾನವನ್ನ ನನಗ ಹೇಳು ಅಂತ ಹೇಳಿದಾಗ, ಇನ್ನು ಕೇಳಿಲ್ಲ ಅಂತಂದಾಗ ಇದು ಇಷ್ಟೇ ವಿಚಾರ ಕೇಳಿದ್ರೆ ಜ್ಞಾನಿಗಳು ಬಹಳಷ್ಟು ಖುಷಿ ಪಟ್ಟು ಬಿಡ್ತಾರ. ಯಾಕಂದ್ರ ಈ ಭಾವ ಅವ್ರ ಮನಸ್ಸಿನಲ್ಲಿ ಬಂದದ ಅಂತಂದ್ರ ಎಂಥ ಒಂದು ಪುಣ್ಯ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಅವ್ರು ತಕ್ಷಣ ಹೇಳ್ಬಿಟ್ರು, ಯಾರು ಯಾಜ್ಞವಲ್ಕರು ಹೇಳ್ತಾರ, ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನಿನ ಸುಕೃತಿ ಪೇಳುವನಿ ಕೇಳಂತ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಜಗತ್ತಿನೊಳಗ ಇವೆಲ್ಲ ಅದರಲ್ಲ ಮನುಷ್ಯರು, ಅವು ಏನಂತಾರ, ಎದಕ್ ಬಂದಾವ ಎದಕ್ ಬಿಟ್ಟಾವ ತಮ್ಮ ತಾವು ಮರ್ತ್ಕೊಂಡ್ ಕೇಸಿ ಬರೀ ಆ ಪ್ರಾಣಿ ಪಕ್ಷಿಗಳು ಮೃಗಗಳು ಹೆಂಗ್ ಜೀವನ ಮಾಡ್ತಾವ, ಹಂಗ ನಾಯಿ ನರಿ ಹೆಂಗ್ ಜೀವನ ಮಾಡಿಕೇಸಿ ಹೋಗ್ತಾವ, ಅಲ್ಲಿ ತಂದಿಗ್ ಭಾಷೆ ಕೊಟ್ಟು ಬಂದಾವ, ನನ್ನನ್ನ ನಾ ತಿಳ್ಕೊತೀನಿ ಅಂತ ಈ ಭೂಮಿಗೆ ಬಂದಂತವು ಎಲ್ಲಾ ಮರ್ತ್ಕೊಂಡ್ ಬಿಟ್ಟಾವ. ಅದಕ್ಕ ಇವ್ರಿಗೆ ಏನ್ ಹೇಳೋದು, ತಮ್ಮನ್ನ ತಾವು ಮರ್ತಿದಾವ ಅನ್ನುವಂತ ಭಾವ ಅಲ್ಲಿ ವ್ಯಕ್ತಪಡಿಸ್ತಿದಾನ. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರೆ, ಎಷ್ಟು ಜನ್ಮದ ಪುಣ್ಯ ಇದು. ಅದಕ್ಕೆ ಇವ್ರಿಗೆ ಏನ್ ಹೇಳ್ತಾರಪ್ಪ ಅಂದ್ರ, ಮತಿ ಉಂಟೆ ಜಡ್ರ ಇದ್ದಂಗ ಅದಾರ ಮೈತ್ರ ಇವ್ರು. ಈ ಕಲ್ಲ ಮಣ್ಣುಗಳು ಹೆಂಗ ಹಂಗ ಬುದ್ಧಿ ಉಳ್ಳವ್ರು ಅದಾರ ಇವರೆಲ್ಲ. ಅದಕ್ಕ ಮತಿ ಉಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಅವ್ರಿಗೆ ಬುದ್ಧಿಗಿದ್ದೆ ಐತಂದ್ರೆ ಜಡ ಕಲ್ಲು ಮಣ್ಣುಗಳ ಬುದ್ಧಿ ಐತವಕ್ಕ ಅರಿಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಮತಿ ಉಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನಿನೇ ಸುಕೃತಿ ಅಂತ ಹೇಳ್ತಾರ. ನೋಡು, ನೀನ್ ಹೆಂಡತಿ ನೀನು ಬಹಳಷ್ಟು ಪುಣ್ಯ ಮಾಡಿದ್ವಿ, ಈ ವಿಷಯವನ್ನ ಕೇಳಕತ್ತೀವಿ ಅಂದ್ರ ಎಷ್ಟೋ ಜನ್ಮದ ಪುಣ್ಯ ನೋಡು. ಸುಕೃತಿ ಪೇಳುವನ್ನ ಕೇಳು ಅಂತ ಹೇಳ್ತಾರ. ಅದಕ್ಕೆ ಸುಧತಿ ಕೇಳು ಈ ವಿಶ್ವದೊಳಗೆ ನಿನ್ ಅದೇ ಪಿಂಡಿ ಕೇಳದವ್ರು ಯಾರು ಉಂಟಂತ ಹೇಳ್ತಾರ ಅವ್ರು. ಎಂತ ಒಂದು ಅದ್ಭುತ ವಾಕ್ಯ ನೋಡ್ರಿ, ಸುಧತಿ ಕೇಳು ಈ ವಿಶ್ವದೊಳಗ ಅಂತ ಹೇಳ್ತಾರ ಅವ್ರು. ಒಂದು ಊರ್ ಹೇಳಿ, ಒಂದ್ ತಾಲೂಕ್ ಹೇಳಿಲ್ಲ, ಒಂದ್ ಡಿಸ್ಟಿಕ್ ಹೇಳಿಲ್ಲ, ಒಂದ್ ರಾಜ್ಯ ಹೇಳಿಲ್ಲ, ವಿಶ್ವದೊಳಗ ಅಂತ ಹೇಳ್ತಾರ ಅವ್ರು. ಸುಧತಿ ಕೇಳಿ ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂಡಿ ಕೇಳದವ್ರು ಯಾರು ಉಂಟು. ಬರೇ ಹಿಂಗೆಲ್ಲ ಮಾಡೋ ಬಾಳ ಜನ ಅದಾರ ಮೈತ್ರ. ಇಲ್ಲಿ ಕುಂತು ದಿನಾ ಕೇಳ್ಬೇಕಂದ್ರೆ ಸುಮ್ಮನೆ ಅಲ್ಲೇ ಇದು. ಅದಕ್ಕ ನಿನ್ನಂತೆ ಪದಪಿಂದೆ ಕೇಳದವ್ರ ಯಾರುಂಟು, ಧನ್ಯ ನೀನ್ ಅದರಿಂದ ಕೃತಾರ್ತೆ, ನೀನ್ ಅದರಿಂದ ನೀನಿಲ್ಲಿ ಕೃತಕೃತ್ಯ, ನಿನಗ ಅದರಿಂದ ಪೇಳುವನ್ನು ಕೇಳು ಪದಪಿಂದ ಅದ್ವೈತ ವಿಷಯವನ್ನ ಅಂತ ಹೇಳ್ತಾರ ಯಾಜ್ಞವಲ್ಕರು. ಅಷ್ಟೊಂದು ಇದ್ರಲ್ಲಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹಿತ ಮತ್ತೆ ಅಹಿತ ಇರುವಂಥದ್ದು. ಸತ್ಯ ಯಾವುದು, ಮತ್ತೆ ದುಃಖ ನಿತ್ಯ ಯಾವುದು, ಅಸತ್ಯ ಯಾವುದು ಅನ್ನುವಂಥದ್ದು. ನಿತ್ಯ ಆಗಿರುವಂಥದ್ದು ಯಾವುದು, ಸತ್ಯ ಯಾವುದು, ಅನಿತ್ಯವಾಗಿರುವಂಥದ್ದು ಯಾವುದು ಅನ್ನುವಂಥದ್ದು ಹೇಳುವಂತ. ಯಾಕಂದ್ರ ಈ ಭಾವ ಬರ್ಬೇಕಾದ್ರೆ ನಾನು ಕೇಳ್ಬೇಕು, ಸತ್ಯ ಇರುವಂಥದ್ದು ವಸ್ತು ಯಾವುದು. ಯಾಕೆ ಜ್ಞಾನಿಗಳು ಇಷ್ಟೆಲ್ಲ ಬಡದಾಡಿದ್ರು, ಯಾತಕ್ಕಾಗಿ ಬಡದಾಡಿದ್ರು? ಈ ಸುಖ ಎಂತ ಸುಖ. ಆದ್ರ ಸಂಸಾರ ಏನ್, ಈ ಸಂಸಾರ ಅನ್ನುವಂಥ ಜನನ ಮರಣದ ಒಂದು ತಲೆಗೆ ಬರ್ಬೇಕು ನಮಗ್. ಯಾಕಂತಂದ್ರ ಸಾವು ಅಂದ್ರೇನು, ಹುಟ್ಟು ಅಂದ್ರೇನು, ಆದ್ರ ಇದು ಯಾತಕ್ ಬಂತು, ಮತ್ತೆ ನಾನು ಎಲ್ಲಿಗೆ ಹೋಗಾವ ಅನ್ನುವಂತ ಭಾವ ಬಂದು ಈ ಸಂಸಾರ ಮಿಥ್ಯವಾಗಿರುವ
ಎಷ್ಟು ಮಾಡಿದ್ರೆ ಅಷ್ಟೇ ಐತೆ, ಇದು ತಳ ಇದ್ ಪಾತ್ರೆ ಕೊನೆಯವರೆಗೂ ಇದಕ್ಕೆ ತೃಪ್ತಿ ಅನ್ನೋದು ಇಲ್ಲ ಅಂತ ಯಾವಾಗ ಈ ಸಂಸಾರದ ಬಗ್ಗೆ ನಮ್ಗೆ ಹೇಸಿಗೆ ಬಂತು, ಅನ್ಸಕ್ಕ ಶುರು ಮಾಡಿದ್ರ ನಮ್ಮ ಜನ್ಮದ ಪುಣ್ಯ ಅಂತ ಹೇಳ್ಬೇಕದು. ಇಲ್ಲಾಂದ್ರ ಗುರುಗಳು ಹಂಗ ಹೇಳ್ತಿರ್ತಾರೆ, ಮನ್ಯಾಗ ಕೆಲಸ ಅದ ಬಿಟ್ಟು ಬರಕ ಆಗಂಗಿಲ್ರಿ, ಬರೀ ಒಂದದು ಒಂದು ನಮ್ಗೆ ತಲೆ ಸುತ್ತಿರ್ತಾವ ನೋಡ್ರಿ. ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ಕೇಳಕ್ಕೂ ಸಮಯ ಇಲ್ಲ ಅಂತ ಹೇಳ್ತೀವಲ್ಲ, ಅದು ಪಾಪದ ಫಲನೇ ಅನ್ಕೋಬೇಕು. ನಮ್ಮ ಹತ್ರ ಬಂದ್ರೆ ಮತ್ತೆ ಈ ಶಾಸ್ತ್ರ ಇನ್ನೊಬ್ರಿಗೆ ತೋರಿಸುವಂತದ್ದಲ್ಲ. ಎಲ್ಲ ಮಹಾತ್ಮರು ಇಷ್ಟು ತತ್ವ ಪದಗಳನ್ನು ಬರ್ದಿದಾರ, ಇಷ್ಟೆಲ್ಲ ವಚನಗಳು ಬರ್ದಿದಾರಂದ್ರ ತಮ್ಮ ಆಧಾರವಾಗಿ ಇಟ್ಕೊಂಡು ಬರ್ದಂತವೇ ಇವೆಲ್ಲ. ಮತ್ತೆ ಇನ್ನೊಬ್ರಿಗೆ ಬಟ್ ಇಲ್ಲ, ಅವರು ತಮ್ಮ ಒಳಗೆ ಏನೇನ ನಡೀತದ ಗೊಂದಲಗಳು, ಹೋರಾಟಗಳು ಏನೇನ್ ನಡೆದವ ಅದಕ್ಕೆಲ್ಲಷ್ಟಕ್ಕೂ ಅವ್ರು ತತ್ವ ಪದಗಳ ರೂಪದಲ್ಲಿ ಬರೆದ್ರು, ವಚನಗಳ ರೂಪದಲ್ಲಿ ಬರೆದ್ರು, ನಾನಾ ರೀತಿಯಿಂದ ಬರೆದಿದ್ದಾರೆ. ಈ ಶಾಸ್ತ್ರ ಹೇಗಿದೆ, ಯಾವ್ದೋ ಒಂದು ಪುರಾಣ ಕೇಳಕತ್ತೀನಿ ಅಂತ ಕುಂದ್ರೋದಲ್ಲ ಇದು. ಇದು ನಮ್ಮ ಅಂತರಂಗದ ಕನ್ನಡಿ. ಇದು ನಾವ್ ಹೇಗೆ ಅಂತ ತಿಳ್ಕೊಳ್ಳುವಂತ ಇದು ಶಾಸ್ತ್ರ, ಇದು ಸುಮ್ಮನೆ ಅಲ್ಲ. ಇದು ಅಂತಂತ ಮಹಾತ್ಮರೇ ಬಡದಾಡಿದಂತ ವಾಕ್ಯಗಳು ಇವೆಲ್ಲ. ಅದಕ್ಕ ಇಂಥ ಒಂದು ಭಾವ ಅನೇಕ ಜನ್ಮಗಳಲ್ಲಿ ಮಾಡಿದಂತ ಒಂದು ನಿಷ್ಕಾಮ ರೂಪವಾದಂತ ಈ ಕರ್ಮ ಉಪಾಸನೆಯ ಫಲ ಏನಾಗ್ತದ ಅಂತಂದ್ರ, ಈ ಜನ್ಮಾಂತರದಲ್ಲಿ ಮಾಡಿದಂತ ಫಲ ಅಲ್ಲಿ ಏನಾಗ್ಯದ, ಅಂತಃಕರಣ ಏನಾಗ್ತದ, ಆ ಕರ್ಮ ಉಪಾಸನೆಯಿಂದ ಅಂತಃಕರಣ ಶುದ್ಧ ಆಗ್ತದ. ಅಲ್ಲಿ ಏನಾಗ್ತದೆ, ಅಂತ ಶುದ್ಧ ಹದಗಳನ್ನ ಆ ಶುದ್ಧ ಅಂತ ಕರ್ಣದಲ್ಲಿ ಏನಾಗ್ತದೆ, ಕೆಲವು ಇದು ವಿವೇಕ ಜಾಗೃತ ಆಗ್ತದೆ. ಅಂದ್ರೆ ಸತ್ಯ ಯಾವುದು, ಮಿಥ್ಯೆ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥದ್ದು. ಅದಕ್ಕೆ ಯಾವ್ದು ನಿತ್ಯ ಇರುವಂತ ಸುಖ ಯಾವುದು, ಅನಿತ್ಯವಾಗಿರುವಂತದ್ದು ಯಾವುದು, ನಾ ಮಾಡುವಂಥದ್ದು ನಿತ್ಯ ಐತೇನೋ ಇಲ್ಲಲ್ಲ. ಅದೇ ಯಾಕಂದ್ರೆ ನಿತ್ಯ ಇರುವಂತದ್ದು ನಾವು ಜಾಗ್ರದಲ್ಲಿ ಮಾತ್ರ ಅನುಭವಿಸ್ತಾ ಇದ್ದೀವಿ, ಸ್ವಪ್ನ ಸುಸುಪ್ತಿ ಒಳಗಿಲ್ಲ ಈ ಸುಖ. ಮತ್ತೆ ಇದು ಅಂತ ಹೆಂಗ್ ಹೇಳಕ್ಕಾಗ್ತದ? ಅದಕ್ಕೆ ಮೂರು ಕಾಲದಲ್ಲಿ ಇರುವಂತದ್ದು ಒಂದು ಆನಂದ ಐತೆ, ಒಂದು ನಿತ್ಯವಾಗಿರುವಂತದ್ದು ಐತೆ ಆ ಸುಖ. ಅದಕ್ಕೆ ಈ ರೀತಿ ಆ ವಿಚಾರ ವಿವೇಕ ಜಾಗೃತ, ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ತಿಳ್ಕೊಳ್ಬೇಕನ್ನುವಂತ ಭಾವ ಬರ್ತದ. ಆದ್ರ ಆತ್ಮನ ಬಿಟ್ಟು ಬೇರೆ ಅನ್ಯ ದೃಶ್ಯ ಆದಂತ ಈ ಪ್ರಪಂಚ, ದೃಶ್ಯವೇ ಕಾಣುವಂತ ಈ ದೃಶ್ಯವಾದಂತ ಪ್ರಪಂಚ ಅನಿತ್ಯದಿಂದ ಕೂಡ್ಯದ ಅನ್ನುವಂಥದ್ದು ಏನಾಗ್ತದ, ಆ ವಿವೇಕ ಮನಸ್ಸಿನಲ್ಲಿ ಶುರು ಬರ್ತದೆ, ವಿವೇಕ ಆಗ್ತದಲ್ಲಿ, ಶುದ್ಧ ಅಂತ ಕಣದಲ್ಲೇ ಆಗ್ತದೆ ಇದು. ಅದಕ್ಕೆ ಭಗವಂತ ನಾವೇನು ಅದಕ್ಕೆ ಒಲಿತನ ಅನ್ನುವಂಥದ್ದಲ್ಲ. ನಿನ್ನೆ ಕೆಲವು ವಚನಗಳು ಬಂದು ಕಳ ಬೇಡ, ಕೊಲ ಬೇಡ, ಉಸಿ ಅಷ್ಟೇ ನೋಡ್ರಿ. ಮಹಾತ್ಮರು ಎಂತೆಂತ ವಾಕ್ಯಗಳು ಇಟ್ಟಿದ್ದಾರೆ. ನೀ ಬಾಹ್ಯದಲ್ಲಿ ಏನ್ ಮಾಡಿದ್ರು ಕೂಡ ಭಗವಂತ ಒಲಿಯಂಗಿಲ್ಲ. ಅದು ನಿನ್ನ ಅಂತ ಕಣದಲ್ಲೇ ಶುದ್ಧ ಮಾಡ್ಕೊಳ್ಬೇಕು. ಕಳ ಬೇಡ, ಕೊಲ ಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಎಷ್ಟು ಸುಂದರವಾಗಿ ನಮ್ಮೊಳಗೆ ನಾವು ಶುದ್ಧ ಮಾಡ್ಕೊಳ್ಳುವಂಥದ್ದು. ಈ ಕರ್ಮ ಉಪಾಸನೆಗಳು ಏನ್ ಮಾಡ್ತಾವಂದ್ರೆ ಅಂತಃಕರಣ ಶುದ್ಧ ಮಾಡುತ್ತೆ. ಕರ್ಮದಲ್ಲಿ ಮುಕ್ತಿ ಆಗ್ತದಂತಿಲ್ಲ, ಅದ್ರ ಅಂತಃಕರಣ ಶುದ್ಧ ಆಗ್ತದಲ್ಲ. ಶುದ್ಧ ಮಾಡ್ಕೊಂಡಂತ ಅಂತಃಕರಣದಲ್ಲಿ ವಿವೇಕ ಜಾಗ್ರ ಆಗ್ತದೆ. ಅಲ್ಲಿ ಮಲಿನತ್ವ ಕೂಡೋದು ಇತ್ತಂದ್ರೆ, ಮನ ವಿಕ್ಷೇಪದಿಂದ ಕೂಡಿತ್ತು ಅಂದ್ರ ಅಂತಃಕರಣದಲ್ಲಿ ಈ ವಿವೇಕ ಜಾಗ್ರ ಆಗಂಗಿಲ್ಲ. ಅವ್ರಿಗೆ ಕೇಳ್ಬೇಕಂತ ಮನಸ್ಸನ್ನು ಬರಂಗಿಲ್ಲ. ಅದು ನಿಷ್ಕಾಮ ಪುಣ್ಯದ ಫಲ. ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಆದಾಗ ಅಲ್ಲಿ ಈ ವಿವೇಕ ಜಾಗ್ರ ಆಗ್ತದೆ. ಈ ವಿವೇಕ ಯಾವಾಗ ಜಾಗ್ರ ಆಯ್ತು ಅಂತಂದ್ರ ಇಹ ಇರುವಂತ ಭೋಗಗಳಿಗೆ ಮತ್ತೆ ಪರಲೋಕದಲ್ಲಿ ಇರುವಂತ ಭೋಗಗಳಿಗೆ ಅಲ್ಲಿ ಏನಾಗ್ತದ, ದೋಷಗಳು ಗೊತ್ತಾಗ್ತದೆ ನೋಡ್ರಿ. ಇದು ಗೊತ್ತಾಗ್ಬೇಕು. ಈಗ ಬಹಳಷ್ಟು ಜನ ಹೇಳುತ್ತಾರ, ಇಲ್ರಿ ನಮ್ ಮನಸ್ಸು ಹಂಗಿಂಗ್ ಹೋಗಂಗಿಲ್ರಿ, ಬಾಳ ಶುದ್ಧ ಐತ್ರಿ, ನಮ್ ಮನಸ್ಸು ಅಂದ್ರೆ ಬಾಳ ಚಲೋ ಆದ್ರಿ, ನಾವ್ ಅಂತಿಂತವ್ರ ಅಲ್ಲ ಅಂತ ಹೇಳ್ತೀವಿ. ಆದ್ರ ಮನಸ್ಸು ನಾವೇನ್ ಹಿಡಿದು ಇಟ್ಕೊಳ್ತೀವಿ ಏನಂದ್ರ, ಇಲ್ಲ ಬೇರೆ ಒಂದು ವಿಚಾರವನ್ನ ಇಲ್ರಿ ನಾ ಬಿಟ್ಟಿನ್ರಿ ಅಂತ ಹೇಳುವಂಥದ್ದು ರೀತಿ ಬಿಟ್ಟಿನ ಅಂತಂದ್ರೆ ಅದು ದೋಷ ದರ್ಶನ ನಮ್ಗೆ ಗೊತ್ತಾಗಿರಂಗಿಲ್ಲ. ಮನಸ್ಸಿನಿಂದ ಬಿಟ್ಟಿವಿ ಅಂತ ನಾವ್ ಹೇಳ್ತಾ ಇರ್ಬೋದು, ಅದ್ರ ಒಳಗಡೆ ಅದು ಹಂಗ ಇರ್ತದ, ಅಜ್ಞಾನ ಇರ್ತದ, ಅದ್ರ ಬಗ್ಗೆ ಭಾವ ಇರ್ತದ, ಹೋಗಿರಂಗಿಲ್ಲ, ಅದು ಸುಟ್ಟಿ ಇರಂಗಿಲ್ಲ. ಯಾಕಂದ್ರೆ ಒಳಗಡೆ ಭಾವಗಳು ವಿಷಯಾದಿಗಳು ಏನ್ ನಮ್ಮಲ್ಲಿ ಇರ್ತಾವ, ಸುಟ್ಟು ಬೀಜ ಹಾಕ್ಬಿಡ್ಬೇಕು. ಅವು ಅದು ಆಗ್ಬೇಕಾಗಿತ್ತಂದ್ರೆ ಗುರುವಾಕ್ಯನೇ ಬಹಳ ಮುಖ್ಯ ಇದ್ರಲ್ಲಿ. ಇಲ್ಲಾಂದ್ರೆ ಸುಮ್ಮನೆ ಮನಸ್ಸಿಗೆ ದೋಷ ದರ್ಶನ ಆಗಂಗಿಲ್ಲ ಅವು. ಅದಕ್ಕೆ ಆತರ ಅರಿದು ವನಿತಾದಿ ವಿಷಯ ದೋಷವನ್ನು ತೊರೆದವನ್ನು ಮೋಹಿಸದೆ ಚಲಿಯಾಗಿ ಅಂತ ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು. ಅದು ಯಾವ ರೀತಿ ಅಂದ್ರ ವಿಷಯದಿಂದ ಕೂಡಿರೋದು. ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದವನ್ನು ಮರಳಿ ಮೋಹಿಸದೆ ಚಲಿಯಾಗಿ, ಕೊರತೆ ಇಲ್ಲದ ಶಂಭುಲಿಂಗದಂತಿರೆ ಭೋಗ ದರಕವೇ
ಈಗ ಪರಮ ವೈರಾಗ್ಯ ಬೇಕಾಗ್ತದ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಯಾವಾಗ ವಿವೇಕ ಅಲ್ಲಿ ಆಯ್ತು ಅಂದಾಗ ಅವಾಗ ವೈರಾಗ್ಯ ಬರ್ತದ. ವಿವೇಕ ಆಯ್ತಲ್ಲ ಆದಾಗ ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದ ಅಂತ ಗೊತ್ತಾಗ್ತದೆ ನಮ್ಗೆ. ಸತ್ಯ ಇದ್ದದ್ದು ಇದು ಸತ್ಯ ಅದ, ಇದು ಮಿಥ್ಯ ಇರುವಂತದ್ದು, ಇದು ಕ್ಷಣಿಕ ಇರುವಂತದ್ದು. ನೋಡ್ರಿ ನಾವೆಲ್ಲಾನು ಜಾಗ್ರದಲ್ಲಿ ಏನು ವ್ಯವಹಾರ ಮಾಡಿ ನಾವು ಸಿಂಪಲ್ ಆಗಿ ನೋಡೋದು, ಸತ್ತ ಮೇಲೆ ನೋಡೋದಲ್ಲ. ಅದಕ್ಕ ಪರಮಾತ್ಮ ಇದ್ದಾಗೆ ಸತ್ತಂಗೆ ಆಗ್ತೀವಿ, ಎಚ್ಚರದಂಗ ಆಗ್ತೀವಿ. ಜನನು ಪುನರಪಿ ಮರಣನ ಅಂದ್ರೆ ಏನು? ಬೆಳಗ್ಗೆಯಿಂದ ಸಂಜೆ ತನಕ ವ್ಯವಹಾರ ಮಾಡ್ತೀವಿ, ರಾತ್ರಿ ಸತ್ತಂಗ ಆಗ್ತದೆ, ಮತ್ತೆ ಮುಂಜಾನೆ ಹೇಳ್ತೀವಿ. ಇದೇ ಪುನರಪಿ ಜನ. ಹಿಂಗೂ ನಾವು ಸ್ವಲ್ಪ ಸೂಕ್ಷ್ಮತೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಏನ್ ಜಾಗ್ರದಲ್ಲಿ ಎಷ್ಟೆಲ್ಲ ವ್ಯವಹಾರಗಳು ಮಾಡ್ತೀವಿ, ಎಲ್ಲ ವ್ಯವಹಾರ ಮಾಡ್ತೀವಿ. ಆದ್ರ ಈ ಸ್ವಪ್ನದಾಗ ನಿದ್ರೆಗೊಳಗ ಐತೆ ನೀವು ಯಾವನ ವ್ಯವಹಾರಗಳು ಏನಿಲ್ಲ, ಎಲ್ಲ ಲಯ ಆಗಿಬಿಟ್ಟಾವ. ಮತ್ತ ಮುಂಜಾನೆ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು, ನಾವ್ ಮಲಗಿದಾಗ ಎಲ್ಲ ಲಯ ಆಗಿದಾವ. ಎಲ್ಲಾಗಿದಾವ? ನಿನ್ನ ಭಾವ ಆಗಿದಾವ, ನಿನ್ನಲ್ಲೇ ಲಯ ಆಗಿದಾವ. ಹೆಂಗ ಸಮುದ್ರದ ನೀರಿನಲ್ಲಿ ತೆರೆಗಳು ಅಲ್ಲೇ ಲಯ ಆಗ್ತಾವ. ಯಾವ ರೀತಿ ಅಂತಂದ್ರ ಅದು ಅಲ್ಲೇ ತೋರಿ, ಕನಸು ನಮ್ಮಲ್ಲಿ ಲಯ ಆಗ್ತದಲ್ಲ. ಕನಸು ಬೇರೆ ಕಡೆ ತೋರಕತ್ತಿದೇನು, ನಮ್ಮಲ್ಲೇ ತೋರ್ಸ ನಮ್ಮಲ್ಲಿ ಲಯ ಆಗ್ತದೆ. ಅದೇ ರೀತಿ ಏನು ಇದು ನಾವು ಜಾಗ್ರದಲ್ಲಿ ನೋಡ್ತೀವಲ್ಲ, ಇದೆಲ್ಲ ವ್ಯವಹಾರ ಏನಾಗ್ತದ ನಮ್ಮಲ್ಲಿ, ನಾವೆಲ್ಲ ವ್ಯವಹಾರ ಮಾಡಿದಂಗ ಆಗ್ತದ. ಆದ್ರೆ ನಿದ್ರೆಯಲ್ಲಿ ಎಲ್ಲ ಲಯ ಆಗ್ತದೆ. ಮತ್ತೆ ಬೆಳಗ್ಗೆ ಎದ್ದುಗಳನ್ನೇ ನಮ್ಮ ಮನ ಬುದ್ಧಿ ಚಿತ್ತ ಅಹಂಕಾರಗಳು, ಅಂತಃಕರಣಗಳು, ಈ ಮನಸ್ಸು, ಮನ ಬುದ್ಧಿ ಚಿತ್ತ ಅಹಂಕಾರಗಳು, ಜ್ಞಾನೇಂದ್ರಿಯಗಳು, ಇವೆಲ್ಲ ಮತ್ತೆ ದುಗ್ಗು 25 ತತ್ವಗಳು ಹಿಂಗ ಬಂದ್ಬಿಡ್ತಾವ. ಬಂದಾಗ ಮತ್ತೆ ಇದು ಸಂಸ್ಕಾರ ರೂಪ ಅಡಗಿರ್ತಾವಲ್ಲ, ಇವೆಲ್ಲ ಮತ್ತೆ ಅಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾವ. ಅಲ್ಲಿ ತನ ಇವೆಲ್ಲ ಎಲ್ಲಿ ಅಡಗಿರ್ತಾವ? ಅಜ್ಞಾನದಲ್ಲಿ ಅಡಗಿರ್ತಾವ. ಎಲ್ಲಿ? ಕಾರಣ ಶರೀರದಲ್ಲಿ ಅಡಗಿರ್ತಾವ. ಎಲ್ಲ ಅಡಗಿರ್ತಾವ, ನಾಶ ಆಗಿರಂಗಿಲ್ಲ, ಅಲ್ಲಿ ಅಡಗಿರ್ತಾವ. ಯಾವಾಗ ಮತ್ತೆ ಮುಂಜಾನೆ ಶರೀರ ಮತ್ತೆ ಎತ್ತಿ ಬರ್ತದ, ಆಮೇಲೆ 25 ತತ್ವಗಳು ಬಂದ್ಬಿಟ್ಟು ಅವಾಗ ಮತ್ತ ಆ ವ್ಯವಹಾರ ಎಲ್ಲ ಶುರು ಆಗಿಬಿಡ್ತದೆ. ಅವಾಗ ನಮಗ್ ಗೊತ್ತಾಯ್ತು, ಓಹೋ ಇದೆಲ್ಲ ನಾವಿಷ್ಟೆಲ್ಲ ರೊಕ್ಕ ರೂಪಾಯಿ ಅಂತೀವಿ, ಆಲ್ಮರಿ ತುಂಬಾ ಆಸ್ತಿ, ಕಾಗದ ಪತ್ರಗಳು ಇಟ್ಟಿವಿ, ರೊಕ್ಕ ರೂಪಾಯಿ ಇಟ್ಟಿವಿ, ಬಂಗಾರ ಬೆಳ್ಳಿ ಇಟ್ಟಿವಿ, ಹೆಂಡತಿ ಮಕ್ಕಳು ಅಂತ ಸತ್ಯ ಅಂತ ಅವ್ರ ಸಲಕ್ ನಾವು ಕುಂತೀವಿ. ಇಷ್ಟೆಲ್ಲಾ ಮಾಡಿದ್ರು ಕೂಡ ನಿದ್ರೆಗೆ ಇವ್ರಿಲ್ಲಲ್ಲಪ್ಪ. ನಾವ್ ಅರ್ಥ ಮಾಡ್ಕೋಬೇಕು, ನಿದ್ರೆಯಲ್ಲಿ ಏನದೆಲ್ಲ ಸುಳ್ಳೆ. ನಾವ್ ಸೂಕ್ಷ್ಮಾಗಿ ಇದು ಬರೀ ನಾವ್ ಕೇಳ್ತೀವಿ ಅಂತ ಎಲ್ಲ ಕೇಳ್ಕೊಂಡು ಕುಂದ್ರೋದಲ್ಲ, ಕೇಳಿದ್ದನ್ನ ಮನನ ಮಾಡ್ಬೇಕು. ಹೆಂಗಾದ್ರ ನಾವ್ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಬಂಧು ಬಳಗ ಅಂತೀವಿ, ರೊಕ್ಕ ರೂಪಾಯಿ ಅಂತೀವಿ, ಯಾಕೆ ಇರ್ಬಾರ್ದು? ಇರ್ಬೇಕಾಗಿತ್ತಲ್ಲ. ಅಂದಾಗ ನಾವು ಇಲ್ಲಿ ಬಿಟ್ಕೊಳಕ ಹೌದು, ಗುರುಗಳು ಹೇಳಿದ್ದು ಬಹಳಷ್ಟು ಕರೆಕ್ಟ್ ಅದ. ರಾತ್ರಿ ನಮ್ ಶರೀರನೂ ಇಲ್ಲ, ಇವೆಲ್ಲ ಬಡ್ದಾಡ್ತೀವಿ ನೋಡಿ ಚಂತನ. ಆ ದುಃಖ ಯಾವ್ದು ರೋಗಕ್ಕೆ ನೋಡ್ರಿ, ಶರೀರಕ್ಕೆ ರೋಗ ಬಂದಿರ್ತದ, ಬಹಳಷ್ಟು ನೋವಾಗಿರ್ತದ, ಒಂದೇ ಸಮ ನರಳ್ತಿರ್ತೀವಿ, ಅಷ್ಟೊಂದು ನೋವಿರ್ತದ. ಆದ್ರೆ ಈ ಶರೀರಕ್ಕೆ ಬಂದಂತ ರೋಗ ನಿದ್ರೆ ಒಳಗೆ ನರಳ್ತೀವೇನ್ರಿ? ಏನಾರ ಐತೇನು? ಅದು ಸುಳ್ಳಾಗಿರ್ತದ. ಹಂಗಂದ್ರೆ ನಮಗ್ ಬರುವಂತ ಕಷ್ಟ, ಸುಖ, ನೋವು, ನಲಿವು, ಹೆಂಡತಿ, ಮಕ್ಕಳು, ಏನ್ 25 ತತ್ವಗಳಿಂದ ಜಾಗ್ರದಲ್ಲಿ ವಿಶ್ವನಾಗಿ ಇದನ್ನೆಲ್ಲ ಅನುಭವ ಮಾಡ್ತೀವಿ. ಇದು ಎಲ್ಲ ವ್ಯವಹಾರ ಅನಿತ್ಯದಿಂದ ಕೂಡ್ಯದ, ಇದು ನಿತ್ಯ ಅಲ್ಲ, ಸತ್ಯ ಅಲ್ಲ ಅಂತ ನಾವು ಒಂದು ಅಂತ ಬರ್ಬೇಕಾಗ್ತದೆ. ಮತ್ತೆ ಬೆಳಗ್ಗೆ ಮತ್ತೆ ಮಾಮೂಲಿ ಹಿಂಗ ನಡೀತದ. ಹಿಂಗ ಬಂದು ಈ ರೀತಿಯಿಂದ ಅಲ್ಲಿ ನಮ್ಗೆ ಗುರು ಹೇಳ್ದಂಗ ನಾವು ಕೇಳ್ತಾ ಹೋದಾಗ ಇಹದಲ್ಲಿರುವಂತ ಭೋಗದ ಒಂದು ಏನು ಮನಸ್ಸು ಭೋಗದಲ್ಲಿ ಹೋಗ್ತಿರ್ತದೆ, ಬರೀ ಅದನ್ನ ಅಪೇಕ್ಷೆ ಪಡುವಂಥದ್ದು. ಇದನ್ನ ಮನಸ್ಸಿನ ಮಕ್ಕಳ ಇವ್ಯಾವ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಇದರಲ್ಲಿ ರಿಪೀಟ್ ಮನಸ್ಸಿನ ಹೋಗ್ತಿರ್ತದಲ್ಲ. ನೋಡಿ ಇದು ಸತ್ಯದ, ಇದು ಮಿಥ್ಯದ ಅಂತ ನಾವು ಸ್ವಲ್ಪ ಮನನ ಮಾಡ್ತಾ ಹೋದಾಗ ವಿಷಯಗಳ ಮತ್ತೆ ಆ ದೋಷಗಳು ನಮಗ್ ಗೊತ್ತಾಗ್ತದೆ. ಇದೆಲ್ಲ ಮಿಥ್ಯ ಐತ್ ಬಿಡಪ್ಪ, ಇದು ಏನ್ ತಗೊಂಡು ಏನ್ ಮಾಡೋದನು ಅಂತ ಆ ಒಂದು ವಿಷಯಗಳ ದೋಷ ದರ್ಶನ ನಮ್ಗೆ ಆಯ್ತದ. ಮತ್ತೆ ತಿರ್ಗಾ ಮನಸ್ಸು ಆ ಕಡೆ ಹೋಗಂಗಿಲ್ಲ. ಆ ದೋಷ ದರ್ಶನ ಆಗದೆ ಇದ್ದಾಗ ನೀವೆಷ್ಟೇ ಹಿಡಿದಿಟ್ಕೊಂಡ್ರು ಕೂಡ ಮತ್ತದು ಹೋಗೋದೇ ಅದು. ಅದಕ್ಕೆ ಈ ರೀತಿ ಮತ್ತೆ ಪರಲೋಕದ್ದು ಕೂಡ, ಯಾಕಂದ್ರೆ ಪರಲೋಕದಾಗ ಏನದಂತ ನಮಗೂ ಗೊತ್ತಿರಂಗಿಲ್ಲ, ಅದರ ಗುರು ಮುಖಾಂತರ ನಾವು ತಿಳ್ಕೊಳ್ಬೇಕಾಗ್ತದೆ. ಪರಲೋಕದಲ್ಲಿ ಸ್ವರ್ಗಾದಿ ಭೋಗಗಳು ಯಾರನ್ನ ಈಗ ಆಗಮದಲ್ಲಿ ಬರ್ಕೊಂಡು ಬಂದಿದ್ದಾರೆ, ಅದ್ರಾಗ ಕರ್ಮೋಪಾಸನೆಗಳನ್ನ ಮಾಡಿದ್ರೆ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕು. ನಾವು ಶಾಸ್ತ್ರ ಹೇಳಾರ್ದವ್ರಿಗೆ ಎಲ್ರಿ ಸ್ವರ್ಗಕ್ಕೆ ಹೋಗ್ಬೇಕ್ರಿ, ಅದಕ್ಕೆ ಜಪ ಮಾಡ್ತೀವ್ರಿ, ತಪ ಮಾಡ್ತೀವ್ರಿ, ಹೋಗ್ಲಿ ಅದು ಒಳ್ಳೇದು, ಯಾಕಂದ್ರೆ ಅದು ಶಾಶ್ವತ ಇದ್ರೆ ಅದು ಮಾಡ್ಕೊಳ್ಬಹುದು. ಆದ್ರೆ ಅದು ಮಿಥ್ಯದಿಂದ ಕೂಡ್ಯದ. ಎಷ್ಟು ನಿನಗ್ ಪುಣ್ಯ ಇರ್ತದ ಅಷ್ಟು ಮಾತ್ರ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕಾಗ್ತದ. ಅಲ್ಲಿಂದ ಮತ್ತೆ ತಿರುಗ ಮತ್ ಬರ್ಬೇಕಾದ. ಅದು ಕೂಡ
ಸುಖದಿಂದ ಕೂಡಿದಂಥದ್ದಲ್ಲ, ನಿತ್ಯವಾಗಿರುವಂತ ಸುಖ ಅದು ಅಲ್ಲ. ಈ ರೀತಿ ನಾವು ಯಾವಾಗ ಗುರು ಮುಖಾಂತರ ತಿಳಿತಾ ಬಂದಾಗ ಇಹದಲ್ಲಿ ಮತ್ತೆ ಪರದಲ್ಲಿ ಈ ಭೋಗಗಳೇನದಾವ ಅವುಗಳ ದೋಷ ನಮಗ್ ಗೊತ್ತಾಗ್ಬಿಡ್ತಂದ್ರ ತಿರ್ಗಾ ಮನಸ್ಸಿಗೆ ನೋಡ್ರಿ. ಯಾಕಂದ್ರೆ ಯಾರೋ ಒಬ್ರು ಬೆಳಗ್ಗೆ ಮಧ್ಯಾಹ್ನ ಇರ್ತಾರ, ಏನ್ರಿ ಇಲ್ರಿ ಬಹಳ ತರದ ಅಡಿಗೆ ಮಾಡಿಸ್ಬಿಟ್ಟಾರಿ, ಮೃಷ್ಟಾನ ಭೋಜನ ಅಂತ ಅನ್ಕೊಂಡಿರ್ತಾರೆ. 2 ದಿವ್ಸ ಮುಂಚೆನೆ ನಮ್ಗೆ ಆಮಂತ್ರಣ ಕೊಟ್ಟಿರ್ತಾರ ಬರ್ರಿ ಅಂತ ಹೇಳ್ಬಿಟ್ಟು. ಇಲ್ಲ ಚೆನ್ನಾಗಿ ಊಟ ಅದೆಲ್ಲ ಇರ್ತದೆ, ಹೋಗಂದ್ರೆ ಇವ್ರ ಮುಂಜಾನೆ ರೆಡಿ ಆಗಿರ್ತಾರ. ಮುಂಜಾನೆ ಬೇಡ, ಯಾರನ್ನ ಮನ್ಯಾಗ ಒಬ್ರು ಬೇಡ ಅಂದ್ರೆ ಯಾಕೆ ಬೇಡ, ಅವ್ರು 2 ದಿವಸದಿಂದ ಹೇಳಾರ ಭಾಳ ಚಂದ ಇರ್ತದಂತ, ಪಾಪ ಅವ್ರು ಇಷ್ಟೇ ನಾವು ಹೋಗಾರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಮತ್ತೆ ಮುಂಜಾನೆ ಲೇಟ್ ಆಗಿ ಟಿಫನ್ ಮಾಡಿದಾಗ ಹೋಗೋದು ಊಟನೇ ಮಾಡ್ತಿರಲ್ಲ, ಎಲ್ಲಾ ತರದ ಅಡಿಗೆ ಇರ್ತದಂತ ಆಸೆ ಇಟ್ಕೊಂಡು ಇವೆ ಎಲ್ಲ ಹೋಗಿರ್ತಾವ. ದಾರ್ಯಾಗ ಬರ್ಬೇಕಾದಾಗ ಅಲ್ಲಿಂದ ಎದುರುಗಡೆ ಬಂದ ನಂತರ ಇಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಬಹಳ ಚಂದ ಇತ್ರಿ, ಆದ್ರ ಯಾರೋ ಒಬ್ರು ಹೇಳಿದ್ರಿ ಒಂದ್ ಸ್ವಲ್ಪ ವಿಷಯ ಆಗ್ಯದಂತ್ರಿ ಅಂತ. ಅಷ್ಟು 2-3 ದಿವಸದಿಂದ ರೆಡಿ ಆದಂತ ಈ ಮನಸ್ಸು ಸ್ವಲ್ಪ ವಿಷಯ ಐತ್ರಿ ಅಂದಾಗ ಶರೀರ ಮುಂದಕ್ಕೆ ಹೋಗಂಬಂದ್ರು ಕೂಡ ಮನಸ್ಸು ಗಿರಂತ ಹಿಂದಕ್ಕೆ ತಿರುಗ್ತದ ನೋಡ್ರಿ. ಯಾಕಂದ್ರೆ ಅಲ್ಲಿ ದೋಷ ದರ್ಶನ ಆಯ್ತು, ಅದಕ್ಕ ಅದು ಮತ್ತೆ ಹೋಗಕ್ ಇಷ್ಟಪಡಂಗಿಲ್ಲ, ಒಳಿ ಬಿಡ್ತದ. ಹಂಗಾಗಿ ಇಲ್ಲಿ ಮನಸ್ಸಿಗೆ ಈ ನಮ್ ಕಾಣುವಂತ ಈ ಭೋಗಾದಿ ವಸ್ತುಗಳು ಏನದಾವ ಅಷ್ಟೇ ಸುಲಭವಾಗಿ ನಮ್ಮಿಂದ ಹೋಗಂಗಿಲ್ಲ ಅವು. ಮತ್ತೆ ಗುರುಮುಖಾಂತರ ತಿಳ್ಕೊಂಡು ಧ್ಯಾನ ಮಾಡಿದಾಗ ಅದ್ರ ವಿಷಯ ದೋಷ ದರ್ಶನ ನಮ್ಗಾಗ ತಿರ್ಗಾ ಮನಸ್ಸಲ್ಲಿ ಹೋಗಂಗಿಲ್ಲ ಅದು. ಅದಕ್ಕೆ ಈ ರೀತಿ ಯಾವಾಗ ಈ ಭಾವ ಬಂತು ಅಂತಂದ್ರ ಆಗ ಏನಾಗ್ತದ, ವೈರಾಗ್ಯ, ವಿವೇಕ. ಇದು ಸತ್ಯ ಇದು ಮಿಥ್ಯ ಅಂತ ತಿಳ್ಕೊಂಡ ವಿವೇಕ ಮಾಡ್ಬೇಕಾದಾಗ ಅದರಿಂದ ಏನಾಗ್ತದೆ, ವೈರಾಗ್ಯ ಭಾವ ಬರ್ತದ. ಸುಮ್ನೆ ನಾ ಎಲ್ಲ ಬಿಟ್ಟಿರು ಬಂತು ವೈರಾಗ್ಯ. ಗುರು ಮುಖಾಂತರ ಕೇಳ್ದೈತೆ ನಿನ್ಗೆ ಹೆಂಗ್ ವೈರಾಗ್ಯ ಬರ್ತದ? ಅರಿದು ಅನಿತಾದಿ ವಿಷಯ ದೋಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸಿದ ಚೆಲ್ಲಿ ಅರಿದು ತಿಳ್ಕೊತಾರೆ ಅವರು. ತಿಳ್ಕೊಳ್ಳಂತ ನಿನಗೆ ಹೆಂಗ್ ವೈರಾಗ್ಯ ಬರ್ತದೆ? ಇಲ್ರಿ ನಾ ಎಲ್ಲ ಮನಿ ಬಿಟ್ಟಿನ್ರಿ ಮಾರ್ಬಿಟ್ರಿ ಅದ್ ಹೇಳ್ತಾರಲ್ಲ. ಮತ್ತೆ ಈಗ ಎಲ್ಲಾರ ಮಠದಾಗ ಪಟದಾಗ ಇರ್ತಾರೆ ಕೆಲವ್ರೆಲ್ಲ ಗುರುಗಳು ಅಂತ ಅನ್ಸ್ಕೊಂಡು ಕುಂತ್ಗಳನ್ನೇ ಅವ್ರಿಗೆ ಏನ್ ಶಾಸ್ತ್ರ ಕೇಳಿರಂಗಿಲ್ಲ ಏನಿಲ್ಲ. ನಾವ್ ಗುರುಗಳ್ರಿ ಅಂತಾರ ಕುಂತ್ಕೊಂಡ್ರಿ. ಹೌದಾ, ಅವ್ರು ಏನ್ ಹೇಳ್ತಾರ, ಬರೀ ಬಂದವ್ರಿಗೆ ಹೋದವ್ರಿಗೆ ಹೇಳ್ತಾರ, ಇಲ್ರಿ ನಮ್ಗೇನ್ ಕಡಿಮೆ ಆಗೈತ್ರಿ, ನಾವೇನ್ ಸುಮ್ನೆ ಬಂದ್ ಮರದಾಗ ಕುಂತೀವೇನು, ಇಷ್ಟ ಎಕರೆ ಹೊಲ, ಇಂತ ಮನಿ ಆದ, ಇಷ್ಟೆಲ್ಲ ಬಂಧು ಬಳಗ ಅದಾರ, ಅದನ್ನೆಲ್ಲ ಬಿಟ್ಕೊಂಡ್ ಕುಂತೀನ್ರಿ ಅಂತ. ಎಲ್ಲ ಅಷ್ಟಾದ ನಂಬುದು ಇಷ್ಟಾದ ನಂಬುದು ಬಿಟ್ಕೊಂಡ್ ಕುಂತೀನಿ, ಅದು ವೈರಾಗ್ಯ ಆಗ್ಬಿಡ್ತಾನ ಅದ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ. ಆದ್ರ ನೀ ಬಿಟ್ಟು ಬಂದಿರ್ಬೋದು, ಬಿಡೋದ್ ಬಹಳ ಸುಲಭ. ನಾನ್ ಬಿಟ್ಟಿನಿ ನನ್ನ ಐತಲ್ಲ, ಇದು ನನ್ನ ಭಾವ ಹೋಗ್ಬೇಕಾಗ್ಯದಲ್ಲಿ. ಬಿಟ್ಟು ಬಂದಿನಿ ಅಷ್ಟು ಶ್ರೀಮಂತರಿ ಇಷ್ಟು ಶ್ರೀಮಂತರಿ ಅದೇನ್ರಿ ಇದು ಬಿಟ್ಟು. ಹೌದಪ್ಪ ಬಿಟ್ಟು ಬರೋದು ಎಲ್ಲರಿಗೂ ಆತ, ಬಿಟ್ಟು ಹೋಗಿ ಕುಂದ್ರಬಹುದು, ಇಲ್ಲ ಅಂತಿಲ್ಲ. ಆದ್ರ ಅದಕ್ಕಿಂತ ಬಿಟ್ಟು ಬಂದೀನಿ ಅನ್ನೋದ ದೊಡ್ಡ ಅಜ್ಞಾನ ಐತಲ್ಲ. ಅದು ಬಿಟ್ಟಿನಿ ದೊಡ್ಡದೈತಲ್ಲ ಇದು, ಅದು ಬಿಡವಲ್ಲ. ಬಿಟ್ಟು ಬಂದಿನಿ ಅನ್ನೋ ಭಾವನೆಗೆ ಹೋಗ್ಬಲ್ದಲ್ಲ ನಿನ್ನ ಬಲ್ಲಿ. ಅದಕ್ಕೆ ಇಲ್ರಿ ಅದಾದ್ ಬಿಟ್ಟು ಇಲ್ರಿ ನಾ ಭಾರಿ ವೈರಾಗ್ಯ. ನೀ ಹೆಂಗ್ ವೈರಾಗ್ಯಶಾಲಿ ಆಗ್ತೀವೋ? ಏನ್ ಬಿಟ್ಟಿದಿ, ಎಲ್ಲಿ ಕೇಳಿದಿ? ಗುರು ಮುಖಾಂತರ ಕೇಳ್ದೇನೆ ಆಗಂಗಿಲ್ಲ ಅಂತ ಅವ್ರ ಏನ್ ಹೇಳ್ತಾರ ಅವರು. ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗ ಲಹುದು ನರರಿಗೆ ಮುಕ್ತಿ ಅಂತ ಹೇಳ್ಯಾರ. ನೀ ಕೇಳದ ನೀನು ಮುಕ್ತ ಆಗ್ಬಿಡ್ತಾ? ನಿನಗ ವೈರಾಗ್ಯ ಹೆಂಗ್ ಬರ್ತದ? ಆತ್ಮರ್ ಹಾಕೊಂಡ್ಬಿಡ್ತಾರೆ. ಏನ್ ಹೇಳಿದಾರೆ ನೀನ್ ಕೇಳಾರ್ದ ಹೆಂಗಾಯ್ತಪ್ಪ? ಕೇಳಬೇಕಲ್ಲ. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ, ವೈರಾಗ್ಯ ಭಾವ ಬರ್ಬೇಕಾಗಿತ್ತಂತಂದ್ರೆ ನಿನಗ ವಿಷಯಾದಿಗಳ ದೋಷ ನಿನಗ್ ಮೊದಲ ವಿವೇಕ ಜಾಗ್ರ ಆಗ್ಬೇಕು. ವಿವೇಕ ಆದ್ಮೇಲೆ ಅವಾಗ ಏನ್ ಶುರುವಾಗ್ತದ, ವಿಷಯ ದೋಷ ದರ್ಶನ ಅಂತ ಗೊತ್ತಾದಾಗ ನಾ ವೈರಾಗ್ಯಶಾಲಿ ಅಂತ ಅನ್ಕೋಬೇಡ. ಆಟೋಮೆಟಿಕ್ ವೈರಾಗ್ಯ ಬಂದ್ಬಿಡ್ತದ, ನಿನ್ನ ಹತ್ರ ಬಂದೇ ಬಿಡ್ತದ. ಮನಸ್ಸು ಆ ಕಡೆ ವಿಷಯಾದಿಗಳ ಮೇಲೆ ಹೋಗಿ ಏನಂತಾರ ನಿನಗ ವೈರಾಗ್ಯ. ಅವಾಗ ವೈರಾಗ್ಯ ಬರ್ತದ. ಅದಕ್ಕ ವೈರಾಗ್ಯ ಅಂತಂದ್ರೆ ಏನಂದ್ರ ಮತ್ತೆ ಅದು ಒಂದು ಸಲ. ಅದಕ್ಕ ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ ಮತ್ತು ಸ್ಮಶಾನ ವೈರಾಗ್ಯ ಅಂತ ಇವು ಲೌಕಿಕದಲ್ಲಿ ನಮಗ್ ಮಾಮೂಲಿ ಬಂದು ಹೋಗಂತ ವೈರಾಗ್ಯಗಳು ಇವು ಅಲ್ಲ. ಪ್ರಸೂತಿ ವೈರಾಗ್ಯ ಅಂತಂದ್ರ ಈ ಮಕ್ಕಳನ್ನ ಡೆಲಿವರಿ ಆಗುವ ಸಂದರ್ಭದಲ್ಲಿ ಆದಂತ ನೋವು, ಸಿಕ್ಕಾಪಟ್ಟೆ ನೋವಾಗಿರ್ತದ. ಪಾಪ ಇನ್ನೊಂದ್ಸಲ ಹಿಂಗ ಆಗ್ಲೇಬಾರ್ದು ಅಂತ ಭಾವ ಬರ್ತದ. ಆಮೇಲೆ ಆ ಮಗು ಹುಟ್ಟಿದ್ಗಳನ್ನ ಬಿಡುವಂಥದ್ದು ಕ್ಷಣಿಕ ವೈರಾಗ್ಯಗಳು, ಪ್ರಸೂತಿ ವೈರಾಗ್ಯ. ಪುರಾಣ ವೈರಾಗ್ಯ ಅಂದ್ರೆ ಒಂದ್ ಕತಿ ಕೇಳಿರ್ತೀವಿ, ಪುರಾಣ ಹೇಳ್ತಿರ್ತಾರ, ಅವ್ರುನು ಬಹಳಷ್ಟು
ಒಟ್ಟಾಗಿ ಹೇಳಿಸ್ತಾರ, ನಗಿಸ್ತಾರ, ಅಳಿಸ್ತಾರ, ನಾನಾ ರೀತಿ ಪುರಾಣ ಹೇಳೋರು ಏನ್ ಮಾಡ್ತಾರೆ? ನೀವು ನಗಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ನಿಮ್ಮನ್ನ ನಗಿಸಿ ಆರಿಸಿ ಮಾಡಿಸಿ ಹೋಗಂತಾರ ಪುರಾಣ. ಸುಮ್ಮನೆ ಕಥೆಗಳು ಹೇಳೋದಷ್ಟೇ. ಅದರಿಂದ ಏನು ನಿಮ್ಗೇನು ಇದಾಗುವಂಥದ್ದೆಲ್ಲ ಆ ಪುರಾಣಗಳಾಗ ನೀತಿಗಳು ಇರ್ತಾವ, ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತಾರ ಅಷ್ಟೇ. ಅದರಲ್ಲಿ ಪುರಾಣದಲ್ಲಿ ಏನೋ ಒಂದು ನೀತಿ ಕಥೆ ಏನಾರ ಬಂತವ್ರು, ಹೌದ್ರಿ ಹಂಗಿರ್ಬೇಕು ನೋಡ್ರಿ, ಖರೇನ ರೀ ಹಿಂಗಿರ್ಬೇಕಂತ ಅನ್ಕೊಂಡು ಅಲ್ಲಿ ಕೇಳ್ತಾನ ವೈರಾಗ್ಯ ಭಾವ ಬಂದಂಗ ಆಗ್ತದ. ಈಗ ಬಂಧುಗಳನ್ನೇ ಮತ್ತೆ ಹಂಗೆ ಭಾವ ಬರುವಂಥದ್ದು ಪುರಾಣ ವೈರಾಗ್ಯ. ಮತ್ತೆ ಸ್ಮಶಾನ ವೈರಾಗ್ಯ, ಯಾರೋ ಸತ್ತ ಕೂತ್ಕೊಂಡಿರ್ತೀವಿ, ಬಹಳಷ್ಟು ಚಂದ ಎಲ್ರು ಕೂತ್ಕೊಂಡು, ಇಷ್ಟೇ ಅಲ್ರಿ ಇರೋದು. ಅವನಿಗೆ ಏನಾರ ಬೇಕಾದಷ್ಟು ಓದಿರ್ಲಿ ಬರೆದಿರ್ಲಿ, ಆದ್ರ ಹುಟ್ಟು ಸಾವು ಏನ್ ಮಾಡಿದ್ರು ಕೂಡ ಎಲ್ಲ ನೀರಾಗ ಮುಗಿಸ್ಕೊಂಡ್ ತೊಳದಂಗೆ. ಹುಟ್ಟಿದ ಬಹಳಷ್ಟು ಹೋರಾಟ ಮಾಡಿದ, ಓದ್ದ ಬರ್ದ ಬೇಕಾದಷ್ಟು ಮಾಡಿದ, ಆದ್ರ ಒಂದ್ ಕ್ಷಣ ಹೋಯ್ತು ಅಂತಂದ ಏನ್ ಮಾಡ್ತೀರಿ? ಅವೆಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ತೊಳ್ಕೊಂಡ್ ಕುಡಿಯೋದ? ಎಲ್ಲ ವ್ಯರ್ಥ ಆಯ್ತಿಲ್ಲ. ಅವಾಗ ಏನ್ ಹೇಳ್ತೀವಿ? ಇಲ್ರಿ ಶರೀರ ರೀ, ಉಣ್ತದ ತಿಂತದ ಸತ್ತೋಗ್ಬಿಡ್ತದ, ಇನ್ನೇನ್ರಿ ಇದ್ರಾಗ ಏನ್ ಐತ್ರಿ, ಇದು ಏನಿಲ್ರಿ, ಇದ್ರಾಗ ಏನ್ ಉರುಳಿಲ್ರಿ ಅಂತ ಮಾತಾಡ್ತೀವಿ. ಏನ ಭಾರಿ ವೈರಾಗ್ಯ ಶಾಲಿಗಳನ್ನಾಗ ಅಲ್ಲಿ ಕೂತಾಗ ಒಳ್ಳೆ ಬಿಲ್ಡಪ್ ಮಾತಾಡ್ತೀವಿ ಕೂತ್ಕೊಂಡು. ಯಾವಾಗ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಮಣ್ಣು ಮಾಡಿದ್ರ ತಿರ್ಗಾ ಅದ್ರ ನೆನಪು ಕೂಡ ಇರಂಗಿಲ್ಲ. ಓಡ್ ಬಂದು ಮನಿ ಕಸ ಒರೆಸೋದು, ತೊಳೆಯೋದು, ರೊಟ್ಟಿ ಮಾಡೋದು, ಉಣೋದು, ತಿನ್ನೋತದ ಶುರುನೇ. ಶಿವು ನೋಡ್ರಿ, ಇವ್ 3 ಕ್ಷಣಿಕ ವೈರಾಗ್ಯ. ಇದು ಈ ವೈರಾಗ್ಯ ಹಂಗಲ್ಲ. ಇದು ಅದಕ್ಕೆ ಹೇಳ್ತಾರೆ, ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಅಂತ ಹೇಳ್ತಾರ. ಯಾವಾಗ ಆ ವಿಷಯಗಳು ವಿಷ ಅಂತ ನಿನಗೆ ಗೊತ್ತಾಯ್ತಂದಾಗ ಮತ್ತೆ ಮರಳಿ ಆ ಕಡೆ ಭಾವಾಕಕ್ಕೆ ಹೋಗ್ಲೇಬಾರ್ದು. ಮಲದಂಗ ತಿಳ್ಕೊ ಅಂತ ಹೇಳ್ತಾರ. ನೀ ಏನ್ ಬಿಟ್ಟಿರ್ತಿ ವಿಷಯಗಳನ್ನ ಅವನ್ ಬಿಟ್ಟು ಮಲದಂಗ ತಿಳ್ಕೊಬೇಕು. ಅದಕ್ಕ ಇಲ್ಲಿ ಕೂಡ ಹೇಳ್ತಾರೆ, ಈ ರೀತಿ ವೈರಾಗ್ಯದಿಂದ ಮನಸ್ಸು ಏನಾಗ್ತದಂದ್ರ ವಿಷಯಗಳ ಕಡೆ ಹರಿದಾಡಂಗಿಲ್ಲ, ಹೋಗಂಗಿಲ್ಲ. ಅದಕ್ಕೆ ಉದಾಸೀನ ಭಾವ ಬರುವಂಥದ್ದು. ಯಾವಾಗ ಉದಾಸೀನ ಭಾವ ಬಂತು, ನಿನ್ನ ಮನಸ್ಸು ವಿಷಯಾದಿಗಳ ಮೇಲೆ ಅರಿದಾಡಲಿಲ್ಲ ಅಂತಂದ್ರ ಆವಾಗ ಏನಾಗ್ತದ, ಹೃದಯದಲ್ಲಿ ಶಾಂತತೆ ನೆಲೆಸ್ತ. ಅಲ್ಲಿವರೆಗೆ ಏನು ಗದ್ದಲು ನಾ ಚಂದಿನಿ ನೀ ಚಂದಿನಿ, ಎಲ್ಲಿ ಚಂದ ಇರೋದಪ್ಪ? ಮನ್ಯಾಗ ಮನಸ್ಸಿನಲ್ಲಿ ಮನಸ್ಸು ಅಳತಿರ್ತದ, ಅದು ಬೇಕು, ಅದು ತೃಪ್ತಿ ಇಲ್ಲ, ಇದು ತೃಪ್ತಿ ಅಂತ ಅಳತಿರ್ತದ. ಯಾವಾಗ ಆನಂದವಾಗಿರ್ತೀಯೋ ನೀನು? ಸುಮ್ನೆ ನೋಡಕ ಆರಾಮದಿರಿ ಅಂದ್ರೆ ಆರಾಮದಿವಿ, ಚಂದದೀವಿ ಚಂದದೀವಿ, ಎಲ್ಲಿ ಚಂದ ಇರಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾವಾಗ ವೈರಾಗ್ಯ ಉತ್ಪತ್ತಿಯಾಗಿ ವಿಷಯಾದಿಗಳ ಮೇಲೆ ದೋಷ ದರ್ಶನ ಎಲ್ಲ ಗೊತ್ತಾಗಿ ವೈರಾಗ್ಯ ಬಂತು, ಉದಾಸೀನ ಭಾವ ಬಂತು, ಅವಾಗ ಅದರಿಂದ ಏನಾಗ್ತದೆ, ಹೃದಯದಲ್ಲಿ ಶಾಂತವಾಗಿ ಮನಸ್ಸು ಏನಾಗ್ತದ, ಉದಾಸೀನತೆಯಿಂದ ಏನಾಗ್ತದ, ಹೃದಯದಲ್ಲಿ ಶಾಂತ ನಿಂತ್ಬಿಡ್ತದೆ. ಯಾಕಂದ್ರೆ ಯಾವ ಒಂದು ವಿಷಯಗಳ ಒಂದು ಭಾವ ಇರಂಗಿಲ್ಲ, ಮನಸ್ಸಿನ ಒಂದು ಶಾಂತಿ ಅಂದ್ರೆ ಮನಸ್ಸು ಶಾಂತ ನಿಂತಿರ್ತದೆ. ಈ ಜನ್ಮಾಂತರ ತಿರುಗಾಡದಂತ ಮನಸ್ಸಿದು, ಬರೀ ಹೊರಮುಖ ನೋಡಿದಂತ ಮನಸ್ಸು ಯಾವಾಗ ಇದು ಗೊತ್ತಾಯ್ತು. ಈಗ ನೋಡ್ರಿ, ಯಾಕಂದ್ರ ಇಷ್ಟ ಒಂದು ನರ ಏನಾದ್ರೂ ಒಂದ್ ಸ್ವಲ್ಪ ಆ ಕಡೆ ಆಗ್ಲಿ ಮನುಷ್ಯನ ಚಂದಿರ್ತೀವಿ ನೋಡ್ರಿ. ಬೆಳಗ್ಗೆಯಿಂದನೂ ಕಾಲ್ ಬರೋಲ್ರಿ, ಇದು ನರ ಆಗ್ಯದ. ಯಾಕಂದ್ರೆ ನರಗಳು ಎಷ್ಟದಾವ್ ನಮ್ ಶರೀರದಾಗ ಬಹಳ ಅದಾವಲ್ಲ. ಈಗ ತಮ್ಮ ಜಾಗಕ್ಕೆ ಕುಂತಾವಂತ ನಾವ್ ಇಟ್ಟು ನೆಮ್ಮದಿಯಿಂದ ಕುಂತು ನಾನು ಹೇಳಕತ್ತೀನಿ, ನೀವು ಎಲ್ಲೆಲ್ಲ ಕುಂತು ಕೇಳಕತ್ತೀರಿ. ಮಾಡೋರು ಆಕೆ ಹಂಗ ಹೇಳ್ತಿರ್ತಾವ, ನಾವ್ ಇಟ್ಟು ಕೆಲ್ಸನೂ ಮಾಡಿದ್ರೆ ಅಂತ ಮಾಡ್ತಾನೆ ಇರ್ತಾವ. ಆಕೆ ಎಲ್ಲ ಕುಂತ ಹೇಳ್ತ, ಯಾಕ ಎದುರುಗಡೆ ಕುಂತರು ಯಾರ್ಯಾರ ಮುಖ ಹೆಂಗ್ ಇರ್ತಾವ, ಹೆಂಗ್ ಕೇಳಕತ್ತಾರ, ಯಾವ ಭಾವದಿಂದ ಕೇಳಕತ್ತಾರ ಅಂತ ಅವ್ರ ಮುಖಗಳು ನೋಡ್ಕೊಂಡು ಹೇಳ್ತಾರ ಗುರುಗಳು. ಈಗ ನಮ್ಗೆ ಫೋನ್ಯಾಗ ನಾವ್ ಹೇಳ್ತಿರ್ತೀವಿ, ನೀವ್ ಎಲ್ಲೆಲ್ಲಿ ಕುಂತ ಕೇಳ್ತಾರ, ಆಕೆ ಹಂಗ ಹೇಳ್ತಿರ್ತಾರ ಬಿಡು, ನಾವ್ ತಿರ್ಗಾಡ್ಕೊಂತ ಕೇಳ್ಬೋದು, ಕೆಲಸ ಮಾಡ್ಕೊಂತ ಕೇಳ್ಬೋದು, ಮನಿಗೆ ಬಿಟ್ಟಿಗೆ ತೊಸ್ಕೊಂಡ್ ಕೇಳ್ಬೋದು ಅಂತ ಅನ್ಬೋದು, ಹೇಳಕ್ಕಾಗಂಗಿಲ್ಲ. ಅದಕ್ಕ ಇಲ್ಲಿ ಏನಾಗ್ತದ ಅಂತಂದ್ರ ಈ ನರಗಳು ಯಾಕಂದ್ರೆ ನಮ್ ಎಲ್ಲ ಸುಸೂತ್ರವಾಗಿ ನರಗಳು ಆಯಾ ಜಾಗಕ್ಕೆ ಅದಾವ, ಚಂದ ಒಂದು ಚೂರು ಎದ್ದು ಬಿಡ್ತಂದ್ರೆ ಸಮಾಧಾನ ಇರ್ತದನ್ರಿ, ಎಷ್ಟು ಕಷ್ಟ ಆಗ್ತದಲ್ಲ. ಅದ್ರಂಗ 84 ರಾಶಿಂದ ಮನಸ್ಸು ಹೊರಗ ಹೋಗ್ಯದಂದ್ರ ನೆಮ್ಮದಿ ಸಮಾಧಾನ ಯಾವಾಗ ಇರ್ತದೆ. ಮತ್ತ ಅದು ತನ್ನ ಜಾಗಕ್ಕೆ ಕುಂದ್ರೋವರೆಗೂ ಇದು ನೆಮ್ಮದಿ ಇರಂಗಿಲ್ಲ. ಗುರು ಮುಖಾಂತರ ಎಲ್ಲವನ್ನ ತಿಳ್ಕೊಂಡಾಗ ಏನಾಗ್ತದ, ಆ ಮನಸ್ಸು ಏನ್ ತನ್ನ ಜಾಗವನ್ನು ಬಿಟ್ಟು ಕಡೆಕ್ ಹೋಗಿತ್ತಲ್ಲ, ಈಗ ತನ್ನ ಜಾಗಕ್ಕೆ ಬಂದು ಕೂತ್ಕೊಂಡಾಗ ಆವಾಗ ಆನಂದ ನೋಡಿ, ಸಮಾಧಾನ ಅಲ್ಲಿ ಏನಾಗ್ತದ, ಆ ಸಮಾಧಾನ, ಆ ಮನಸ್ಸಿನ ಶಾಂತಿ ಏನಾಗ್ತದ, ಅದೇನ್ ಹೇಳಿಸ್ಕೊಳ್ತದ,
ಶಮೆ ಅಂತ ಹೇಳಿಸ್ಕೊ. ಶಮೆ ಅಂದ್ರೆ ಹೊರಗಡೆ ಹೋಗಂಗಿಲ್ಲ, ಅದು ನೀವು ಹೋಗಂದ್ರೆ ಹೋಗಂಗಿಲ್ಲ. ಮತ್ತೆ ಹೆಂಗ್ ಹೇಳ್ರಿ, ಈ ಮನಸ್ಸನ್ನ ಇಂಥ ಮನಸ್ಸಿಗೆ ದೋಷ ದರ್ಶನ ಆದಾಗ ನಮ್ಗೆ ಗೊತ್ತಾಗ್ತದಪ್ಪ, ಇಲ್ಲಾಂದ್ರೆ ಗೊತ್ತಾಗ್ತದೆ ಅನ್ನೋದ್ರ ಆಗಂಗಿಲ್ಲ. ಈ ರೀತಿ ಈ ವೈರಾಗ್ಯ ಶಮೆ, ಯಾಕಂದ್ರೆ ವೈರಾಗ್ಯದಿಂದ ಆಗ್ತದೆ. ವೈರಾಗ್ಯ ಭಾವ ಬಂದಾಗ ಮತ್ತೆ ಮನಸ್ಸು ಆ ಕಡೆ ಈ ಕಡೆ ಹೋಗಂಗಿಲ್ಲ, ಸುಮ್ ಕುಂತ್ಕೊಂಡ್ಬಿಡ್ತದ ಆರಾಮಾಗಿ. ಈ ಶಾಂತವಾದ ಮನಸ್ಸು ಏನಾಗ್ತದ, ಶಾಂತ ಆಯ್ತು ಮನಸ್ಸು ಅಂದಾಗ ಆಗ ವಿಚಾರಗಳನ್ನ ಮಾಡಕ್ ಶುರು ಮಾಡ್ತದೆ. ಗುರು ಮುಖಾಂತರ ಇದು ಕೇಳಿದ್ದನ್ನ ನೀಟಾಗಿ ಕೇಳಬೇಕು ಅಂತ ಅನ್ನುವಂಥದ್ದು. ಇದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಅನ್ನುವಂಥ ಆ ಭಾವವನ್ನ ಅಲ್ಲಿ ಚೆನ್ನಾಗಿ ಇಚ್ಛೆ ಮಾಡಕ್ ಶುರು ಮಾಡ್ತದ. ಅವಾಗ ವಿಷಯಗಳ ಮೇಲೆ ಹೋಗಂಗಿಲ್ಲ ಅದ್ ಮನಸ್ಸು. ಆಮೇಲೆ ಗುರು ಏನೇ ಹೇಳಿದ ಕೇಳ್ಬೇಕು, ತಿಳ್ಕೊಳ್ಬೇಕು, ಅದನ್ನ ಪಡ್ಕೊಳ್ಬೇಕು, ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂಥ ಭಾವ ಅಲ್ಲಿ ಬಂದ್ಬಿಡ್ತದೆ. ಈ ರೀತಿ ಈ ಶಮೆ ಏನಾಗ್ತದ, ಈ ಶಮೆ ಇದು ಶಮೆ ಅಪ್ಪ ಯಾವಾಗ್ಲೂ ನಾನು ಆನಂದವಾಗಿರ್ಬೇಕು. ಈ ಮೈತ್ರಿ ದೇವಿಯನ್ನು ಸಂತತ ನಿರ್ಪ, ಒಂದು ದುಃಖದಳು ತಾನೊಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತತ ನಿರ್ಪ ಅಂತ ಹೇಳಿದೆವಲ್ಲ, ಆ ರೀತಿ ಇಲ್ಲಿ ಶಮೆಯಿಂದ ಮುಮುಕ್ಷತ್ವ ಭಾವವನ್ನ ಅಲ್ಲಿ ಸೂಚಿಸ್ತದ. ಈ ರೀತಿ ಅದನ್ನ ಉತ್ತರಾಂಗಗಳನ್ನ, ಯಾಕಂದ್ರೆ ಪೂರ್ವ ಅಂಗಗಳು ಮತ್ತು ಉತ್ತರಾಂಗಗಳನ್ನು ಸೂಚಿಸುವುದರಿಂದ ಜ್ಞಾನಿ ಈ ರೀತಿ ತಿಳ್ಕೊಂಡು ಆತನ ವ್ಯವಹಾರ ನಡೆದಿರ್ತದ. ಈತಗೆ ಜ್ಞಾನಿ ಅಂತ ಹೇಳಕ್ ಬರ್ತದ, ಈತನೇ ಜ್ಞಾನಿ ಅಂತ ತಿಳ್ಕೊಳಿಕ್ ಬರ್ತದ. ಯಾಕಂದ್ರೆ ಆತ ಪೂರ್ವಾಂಗ ಮತ್ತೆ ಉತ್ತರಾಂಗ ಇವೆಲ್ಲವುಗಳನ್ನ ಸೂಚಿಸೋದ್ರಿಂದ, ಆತನ ನಡೆ ನುಡಿಗಳು ಇವೆಲ್ಲ ಸೂಚಿಸೋದ್ರಿಂದ ಈತ ಜ್ಞಾನಿ ಅಂತ ನಮ್ಗೆ ತಿಳ್ಕೊಳಕ್ ಬರ್ತದ. ಅದಾಗ್ ಬಿಟ್ಟು ಇಲ್ರ ನಾವ್ ಹಂಗ ಮಜಾ ಉಡಾಯಿಸ್ಬಿಟ್ಟ ನಾನ್ ಜ್ಞಾನಿ ಅಂದ್ರೆ ಒಪ್ಕೊಳ್ತಾರನೇ ಯಾರಾದ್ರು? ಗೊತ್ತಾಗ್ತದಿಲ್ಲ ಅವ್ರ ನಡೆ ನುಡಿ ನಮಗ, ಯಾಕೆ ಒಪ್ಕೊಳ್ಬೇಕು? ಅದಕ್ಕೆ ಹಿಂಗಿದ್ರು ಅಂತ ಹೇಳ್ತಾರ ಅವರು. ಅಂತದ ಜ್ಞಾನಿ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರ. ಇದನ್ನ ಹೇಳ್ಕೊಂಡು ಮತ್ತೆ ನಾಳೆ ಇನ್ನು ವಿಚಾರಗಳು ಮಾತಾಡೋಣ, ನೋಡೋಣ ಗುರುಗಳು ಏನ್ ಹೇಳ್ತಾರ. ಒಂದೆರಡು ಮತ್ತೆ ಗುರುಪಾದ ಕರ್ಪಿಸಿ ಹರವು.